ಈ ಹುಡುಗಿ ನನ್ನಿಂದಾಗಿ ತಾನು ನೋವು ಅನುಭವಿಸ್ತಾ ಇದ್ದಾಳೆ. ಏ ಹುಡುಗಿ, ಸೀತಮ್ಮ ಕರೆದ್ರ? ಅವ್ರು ಯಾಕೆ ನನ್ನನ್ನು ಕರೀತಾರೆ? ಇತ್ತೀಚೆಗೆ ಅತ್ತೆ ಜೊತೆ ಇದ್ದು ಅವ್ರದ್ದೇ ಧ್ಯಾನ ಆಗ್ಬಿಟ್ಟಿದೆ. ಎಲ್ಲಿ ಹೋದ್ರು ಅವರೇ ಕರೆದಂಗಾಗತ್ತೆ, ಅವರೇ ಕಾಣಿಸ್ದಂಗಾಗತ್ತೆ. ಏ ಹುಡುಗಿ, ಕಿವಿ ಕೇಳಿಸ್ತಿಲ್ವಾ? ಏನ್ ಗೊಣಗ್ತಾ ಇದೀಯಾ? ಸಮಾಧಾನ. ಅಷ್ಟೊಂದೇನು ಹೆದರ್ಕೊಳ್ಳೋ ಥರ ಆಡ್ಬೇಡ. ನಾನೇನು ನಿನ್ ತಿನ್ನಲ್ಲ. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಅತ್ತೆ. ಏನಿದು? ಅದು ಉಪ್ಪಿನ ಶಾಖ ಕೊಟ್ಕೋತಿದ್ದೆ. ಕೊಡಿಲಿ. ಅಲ್ಲ, ಅದು ನೀವು ಕೊಡು ಅನ್ನಲ್ಲ. ಅಲ್ಲ. ಅಯ್ಯೋ, ಕೊಡು ನೀನು. ಯಾಕೆ ಮನೇಲಿ ಯಾರು ಇಲ್ವಾ? ಯಾರಿಗಾದ್ರೂ ಹೇಳಿದ್ರೆ ಸಹಾಯ ಮಾಡಲ್ವಾ? ಕೊಡಿಲಿ ಕೈನಾ. ಕೈ ಕೊಡು. ಅತ್ತೆ, What? What the hell is happening here? ಅಮ್ಮ, ಅಲ್ಲ, ನಿಮಗೆ ಯಾಕೆ ತೊಂದರೆ? ನಾನೇ ಮಾಡ್ಕೋತಾ ಇದ್ದೆ. ನನ್ನ ತೊಂದರೆ ಅಂತ ನಿನಗೆ ಹೇಳದ್ನ ಸತ್ಯ? ಸ್ವಲ್ಪ ಬಾಯಿ ಮುಚ್ಕೊಂಡಿರೋದಕ್ಕೆ ಏನ್ ತಗೋತೀಯಾ? ಅಮ್ಮ, ಬಾ ಮೈದಾ. ಭೂಕಂಪ, ಸುನಾಮಿ ಏನಾದರೂ ಆಗ್ತಿದ್ಯಾ? ಏ, ಯಾಕೆ ಹಂಗೆ ಹೇಳ್ತೀಯಾ? ಮತ್ತೆ ಲವ್ವಲ್ಲಿ ಕೊಚ್ಕೊಂಡು ಹೋಗಿರೋ ಮಿಸ್ಟರ್ ಕಾರ್ತಿಕ್ ಅವರು ನಮ್ಮನ್ನ ನೆನ್ಸ್ಕೊಂಡು ಕಾಲ್ ಮಾಡ್ಬಿಟ್ಟಿದ್ದೀರಲ್ಲ, ಅದಕ್ಕೆ ಕೇಳಿದೆ. ಲೋ ಬಾ ಮೈದಾ, ಸುಮ್ಮನೆ ರೇಗಿಸ್ಬೇಡ. ರೇಗಿಸ್ತಿರೋದು ನೀನು ನನ್ನನ್ನ ಅಲ್ಲ ಕಣೋ. ಲವ್ ಮಾಡ್ಬೇಕಾದ್ರೆ ಹೇಳ್ಕೊಡಕ್ ನಾನು ಬೇಕು, ಪ್ರಪೋಸ್ ಮಾಡ್ಬೇಕಾದ್ರೆ ಐಡಿಯಾ ಕೊಡಕ್ಕೂ ನಾನು ಬೇಕು. ಎಲ್ಲ ಆದ್ಮೇಲೆ ಪತ್ಯನೇ ಇಲ್ವಲ್ಲೋ.
ಫ್ರೆಂಡು ಅನ್ನೋ ಬಡಪಾಯಿನ ಹೇಗಿದ್ಯಾ ಅಂತ ಕೇಳೋದು ಇಲ್ವಲ್ಲೋ ನೀನು. ಅದಿರ್ಲಿ, ಅಕ್ಕ ಬಂಡು ನೀನು ಹನಿಮೂನಿಗೆ ಎಲ್ಗೆ ಹೋಗ್ತಾ ಇದ್ದೀರಾ? ಲೋ ಬಾಮಿ, ನೀನು ಅನ್ಕೊಂಡಿರೋ ಥರ ಏನೂ ಇಲ್ಲ ಕಣ. ಸುಮ್ನಿರ, ನನಗೆ ಗೊತ್ತಿಲ್ವಾ ನಮ್ ದೇವ್ರ ಸತ್ಯ, ಎಲ್ಲ ಪ್ಲಾನ್ ಮಾಡ್ಕೊಂಡಿರ್ತೀರಾ. ಅಕ್ಕ ಬಂಡು ನೀನು ಹೊಂಟ್ಕೊಂಡೇ ಇರ್ತೀರಾ, ಅದಕ್ಕೆ ಈ ಮಂಜ ನಿನಗೆ ನೆನಪೇ ಇಲ್ಲ. ಲೋ ಬಾಮಿ, ಸುಮ್ಮನೆ ಉರಿಸ್ಬೇಡ, ಹೇಳ್ತಿದ್ದೀನಿ ತಾನೆ ಆ ಥರ ಏನೂ ಇಲ್ಲ ಅಂತ. ಮತ್ತೇನಾಯ್ತು? ಪ್ರಪೋಸ್ ಸೀನ್ ಆದ್ಮೇಲೆ ಎಲ್ಲ ಚೆನ್ನಾಗೇ ಇತ್ತಲ್ಲೋ. ಎಲ್ಲ ಚೆನ್ನಾಗೇ ಇತ್ತು. ಆದ್ರೆ ಇವಾಗ ನನ್ನ ಹೆಂಡತಿ ನನ್ಗಿಂತ ಜಾಸ್ತಿ ನಮ್ಮ ಅಮ್ಮನ ಜೊತೆನೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾಳೆ. ಲೋ, ನಾನು ಕರೆದ್ರು ನನ್ನ ಜೊತೆ ಬರಲ್ಲ ಅಂತ ಹೇಳ್ಕಣೋ. ಅತ್ತೆ 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 ಅನ್ಕೊಂಡು ಅತ್ತೆ ಬಾಲಾಗೋಗಿದೆ ಕಣೋ. ಆಮೇಲೆ ಇನ್ನೇನು, ಎಲ್ಲ ಹುಡುಗಿರು ಅವ್ನ ಹುಡುಗ ಟೈಮ್ ಕೊಡಲ್ಲ ಅಂತ ಇರ್ತಾರೆ. ಆದ್ರೆ ಇಲ್ಲಿ ನನ್ನ ಹುಡುಗಿನೇ ನನಗೆ ಟೈಮ್ ಕೊಡ್ತಾ ಇಲ್ಲ ಕಣೋ. 3 ಹೊತ್ತು ಅತ್ತೆ 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 ಅಂತ ನಮ್ಮ ಅಮ್ಮನಿಂದನೇ ಓಡಾಡ್ತಾ ಇರ್ತಾಳೆ. ಸರಿ ದೊಡ್ಡಪ್ಪ, ಆದ್ರೆ ತುಟ್ಟಿ ಅವಾಗ ನನ್ನ ಕೈಗೆ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ಈ ಖುಷಿನ ಹಂಚ್ಕೊಳ್ಳೋಣ ಅಂದ್ರೆ ನನ್ನವರು ಅಂತ ಈ ಮನೇಲಿ ಯಾರೂ ಇಲ್ಲ. ನಾನಿದ್ದೀನಲ್ಲಮ್ಮ ಪುಟ, ಇನ್ನು 5 ದಿನದಲ್ಲಿ ಸ್ಟೇಟಸ್ ಬದಲಾಗ್ಬಿಡ್ತತೆ. ಆಗ ಎಲ್ರೂ ನಿನ್ನಿಂದಲೇ ಬಿತ್ಸಾಯ್ತಾರೆ. ಅಮ್ಮ ತಾಯಿ, ದುಡ್ಡಿದ್ರೆ ಕಿಮ್ಮತ್ತು ತಿಳ್ಕೊ. ಹ್ಞೂ ದೊಡ್ಡಪ್ಪ, ಈ ವಿಷಯ ನನ್ಗೆ ಯಾವತ್ತೋ ಗೊತ್ತಾಗಿತ್ತು. ಅದಕ್ಕೆ ತಾನೆ ದುಡ್ಡು ಮಾಡಕ್ಕೆ ನಾನು ಇಷ್ಟೊಂದು ಪ್ರಯತ್ನ ಪಡ್ತಿರೋದು. ಹಾಗಂತ ದುಡ್ಡು ಬಂದ್ಮೇಲೆ ಬಡಪಾಯಿ ಮಾಡಿಬೇಡ ಮೋವು. ಹಾಗೆಲ್ಲ ಏನೂ ಆಗಲ್ಲ, ನಿಮ್ಮನ್ನೇ ಮ್ಯಾನೇಜರ್ ಮಾಡ್ಕೋತೀನಿ. ಮಾಡಮ್ಮ ಸಾಕು, ಈ ಬಡಪಾಯಿ ಬದುಕೋತಾನೆ. ಆಮೇಲೆ ದಿವ್ಯಾ, ಇನ್ಮೇಲೆ ದುಡ್ಡು ಬಂದ್ಮೇಲೆ ನಾನು ನಿಲ್ಸು. ಬರಲ್ಲ ದಿವ್ಯಾ, ಈ ಸಾರಿ ನಿನ್ನ ಸೀರಿಯಲ್ ನಂಬರು ದಿವ್ಯಾ 000. ಇದೇನ್ ದೊಡ್ಡಪ್ಪ, ಈ ಸಲ 000 ಬಂದಿದೆ. ಈ ತರದ ವ್ಯವಹಾರದಲ್ಲಿ 0 ಅನ್ನೋದು ಒಳ್ಳೆ ಲಕ್ಕಿ ಕಣಮ್ಮ. ನಿಮ್ಗೆಲ್ಲ ಗೊತ್ತಾಗಲ್ಲ, ಸುಮ್ಮನಿರೋ. ಸಾಕ್ಷಾತ್ ಲಕ್ಷ್ಮಿನೇ ಕಾಲು ಮುರ್ಕೊಂಡು ಈ ಮಣ್ಣಲ್ಲಿ ಬೀಳೋ ದಿನಗಳು ದೂರ ಇಲ್ಲ, ತಿಳ್ಕೊ. ಹಂಗಂತೀರಾ? ಹೌದು. ಮತ್ತೆ ಇದ್ಯಾ, ಈ ಸಾರಿ ಸೀಕ್ರೆಟ್ ಕೊಡಿ, ಯಾವ್ದು ಗೊತ್ತಾ? ಏನು? ಹಾಕಿ ದುಡ್ಡು ಟಕ್ ಟಕ್ ಕೊಡ್ತೀವಿ, ಡಬ್ಬಲ್ ಪಟ್ ಪಟ್ ಬಿಡ್ಲ. ಇದೇನ್ ಕೋಡಿದು? ಈ ಸಲ ಎಲ್ಲ ವಿಚಿತ್ರವಾಗಿದೆಯಲ್ಲ. ಏನಾದ್ರೆ ನನಗೇನು, ಒಟ್ನಲ್ಲಿ ನನಗ್ ದುಡ್ಡು ಬಂದ್ರಾಯ್ತು. ಬೇರೆದಕ್ಕೆ ನಾನ್ಯಾಕೆ ತಲೆ ಕೆಡ್ಸ್ಕೋಬೇಕು? ಹೇಗೆ ಒಬ್ಬೊಬ್ಳೆ ನಗ್ತಾ ಇದ್ದಾಳೆ, ಕನ್ಸಿನ ಲೋಕದಲ್ಲಿ ತೇಲಾಡ್ತಾ ಇದ್ದಾಳೆ. ಅಮೂಲ್ ಬೇಬಿ, ಯಾವಾಗ ಬಂದೆ? ಕಾಫಿ ತರ್ಲಾ? ಏನು ಬೇಕಾಗಿಲ್ಲ. ಗಂಡ ಅನ್ನೋ ಪ್ರಾಣಿ ಮನೆಗೆ ಬಂದು ನಿಂಗೆ ಗೊತ್ತಾಗಲ್ಲ. ಯಾವಾಗ್ಲೂ ನಿನ್ ಕನ್ಸಿನ ಲೋಕದಲ್ಲೇ ಇರ್ತೀಯ, ಇಲ್ಲ ಅಂದ್ರೆ ಅಮ್ಮನ ಜೊತೆ ಇರ್ತೀಯ. ಈ ಹುಟ್ಟಿಗೆ ಪ್ರಪೋಸಲ್ ಯಾಕೆ ಒಪ್ಕೋಬೇಕಾಗಿತ್ತು? ಯಾಕ ಅಮೂಲ್ ಬೇಬಿ ಯಾವಾಗ್ಲೂ ಹೊಟ್ಟೆ ಹೊರ್ಕೋತಿಯಾ? ಮತ್ತಿನ್ನೇನು, ನಾನೇ ನೀನ್ ಹಿಂದೆ ಬಿದ್ದು ಟೈಮ್ ಕೊಡು ಸತ್ಯ ಅಂತ ಕೇಳಿದ್ರು ನೀ ನನ್ ಟೈಮ್ ಕೊಡಲ್ಲ. ಎಲ್ಲ ಹೆಣ್ಮಕ್ಳು ಅವ್ರ ಗಂಡಂದಿರೋರು ಟೈಮ್ ಕೊಡಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಉಲ್ಟಾ, ಹೆಂಡ್ತಿನೇ ಗಂಡನ್ಗೆ ಟೈಮ್ ಕೊಡಲ್ಲ. ಯಾಕೆ ಈಗ ಯಾಕೆ ಎಷ್ಟೊಂದು ಕೋಪ ಮಾಡ್ಕೊಂಡು ಏನೇನ್ ಮಾಡ್ತಾರೆ ನೀನ್ ಮಾಡೋ ಕೆಲ್ಸಕ್ಕೆ? ಹೆದರ್ಕೊಂಡ್ಯಾ? ನನ್ ಸೀರಿಯಸ್ ಕೋಪ ಮಾಡ್ಕೊಂಡೆ ಅನ್ಕೊಂಡ್ಯಾ? ಅಮೂಲ್ ಬೇಬಿ ಹೋಗ್ ನಿನ್ ಮುಖ ನೋಡ್ಕೋ ಕನ್ನಡಿಲಿ. ಹೆಂಗೆ ನಮ್ಮ ಆಕ್ಟಿಂಗ್ ಸ್ಕಿಲ್? ಟಬ್ಬಾ ತರ ಇದೆ. ಮುದ್ದಾದ ಮುಖನ ಈಗ ನೋಡ್ಬೇಕು ಅಂತಾನೆ ಸತ್ಯ ನಾನು ಈಗ ಮಾಡಿದ್ದು. ಏನ್ ಕಡಿಮೆ ಇಲ್ಲ ನೋಡಿ, ನಿಮ್ ಕೈ ಮುಗಿತೀನಿ. ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ.
ಏನ್ ಆಟ ಅನ್ಕೊಂಡಿದ್ದೀರಾ? ಕಂಡೋರ್ ದುಡ್ಡು ಅಂದ್ರೆ ಅಷ್ಟೊಂದು ತದ್ರನಾ? ಇವತ್ತು ನಿಮ್ಮ ಮಗಳು ಶೋಕಿ ನಿಲ್ಲಿಸ್ತೀವಿ. ನಮ್ಮ ಹೊಟ್ಟೆ ಮೇಲೆ ನೋಡ್ದು ಅದ್ಯಾಗ ಉದ್ದಾರ ಆಗ್ತಾಳ ನಾವು ನೋಡ್ತೀವಿ. ಏನೋ ತಪ್ಪಾಗಿ ಹೋಗಿದೆ. ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ. ನಿಮ್ ದುಡ್ಡು ವಾಪಸ್ ಕೊಡಾಗ ಮಾಡ್ತೀನಿ. ಯಾವಾಗಮ್ಮ? ಒಂದಲ್ಲ ಎರಡಲ್ಲ, ಲಕ್ಷಾಂತರ ರೂಪಾಯಿ ಕೊಟ್ಟಿರೋದು. ಏನ್ ಮನೆಯವರೆಲ್ಲ ಸೇರ್ಕೊಂಡು ತಮಾಷೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಸ್ವಲ್ಪ ಕಾಲಾವಕಾಶ ಕೊಡಿ. ಆಯ್ತು, ನಿಮ್ ಮುಖ ನೋಡ್ಬಿಡ್ತೀವಿ. ಇನ್ ಒಂದೇ ದಿನ ಅಷ್ಟರಲ್ಲಿ ನಮ್ ದುಡ್ಡೆಲ್ಲ ವಾಪಸ್ ಬಂದ್ಬಿಡ್ಬೇಕು. ಅಲ್ಲ, ಒಂದೇ ದಿನದಲ್ಲಿ ಹೇಗೆ? ಹೇಗಂದ್ರೆ ಆಮೇಲೆ ನೀವು ರಾತ್ರೋರಾತ್ರಿ ಮನೆ ಖಾಲಿ ಮಾಡ್ಕೊಂಡು ಓಡೋದ್ರೆ ನಾವೆಲ್ಗೆ ಹೋಗ್ಬೇಕು? ಅದೆಲ್ಲ ಅದಲ್ಲ. ಇನ್ ಒಂದ್ ದಿನದಲ್ಲಿ ನಮ್ ದುಡ್ಡು ವಾಪಸ್ ಬಂದ್ಬಿಡ್ಬೇಕು ಅಷ್ಟೇ. ಹೇಳಿದ್ ಗೊತ್ತಾಯ್ತು ಅಂತ ಅನ್ಕೋತೀನಿ. ಬಂದ್ರೆ ಹೋಗೋಣ. ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ. ಇನ್ನೆಲ್ ಸಮಾಧಾನ ಹೇಳಿ ಅಂದ್ರೆ? ಇಂಥ ಮಕ್ಳು ಹೊಟ್ಟೆಲ್ ಹುಟ್ಟಿದ್ರೆ ಎಲ್ಲಿ ಸಮಾಧಾನ ಇರುತ್ತೆ ಹೇಳಿ? ನಮ್ಮ ಮಾನ ಮರ್ಯಾದೆ ನಮ್ ಮೂರೇ ಬಟ್ಟೆ ಮಾಡ್ಬಿಟ್ಲಲ್ಲ ಹೇಳು. ಅವತ್ ಮದುವೆ ಮನೆಯಿಂದ ಓಡೋಗಿ ಅರ್ಧ ಸಾಯಿಸಿದ್ಲು. ಇವಾಗ ವಾಪಸ್ ಬಂದು ಪೂರ್ತಿ ಸಾಯಿಸ್ತಿದ್ದಾಳೆ. ಇವತ್ತು ಅವಳು ಸುಮ್ಮನೆ ಬಿಡಲ್ಲ. ನಿಂದು ಒಂದ್ ಜನ್ಮ. ಅತ್ತೆ ಹೇಳ್ತಿರೋದ್ರಲ್ಲೂ ಒಂದು ಅರ್ಥ ಇದೆ ದಿವ್ಯಾ. ನಮ್ಗೀಗ ಬೇರೆ ದಾರಿನೇ ಇಲ್ಲ. ಸತ್ಯ ಅವ್ರಿಗೆ ಹೇಳ್ಬಿಡೋಣ. ಏಯ್, ನಾನ್ ಯಾವನ್ ಮುಂದೆ ಬೇಕಿರೋ ತಲೆ ತಗ್ಸ್ತೀನಿ. ಸತ್ಯದ ಮುಂದೆ ತಲೆ ತಗ್ಸಲ್ಲ. ಮತ್ತಿವಾಗ ಏನ್ ಮಾಡ್ತೀಯಾ? ಈ ಒಡವೆ ಮಾರಿ ಅವ್ರಿಗೆ ದುಡ್ಡು ಕೊಡು. ದಿವ್ಯಾ, ನಿನಗೆ ಒಡವೆ ಅಂದ್ರೆ ಇಷ್ಟ ಅಲ್ವಾ? ಈ ಒಡವೆ ಏನು? ಬೇಕಿದ್ರೆ ಪ್ರಾಣ ಬಿಡ್ತೀನಿ. ಆ ಸತ್ಯನ್ ಮುಂದೆ ಸೋಲಲ್ಲ. ಸೋಮ, ಅಮ್ಮ, ಯಾರ್ ಬ್ಯಾಗ್ ಅದು? ಎಲ್ಲಿಗೆ ತಗೊಂಡ್ ಹೋಗ್ತಿದ್ಯಾ? ಅಮ್ಮ ಅದು ಸುಮ ಉಳ್ಬಿಡ, ಅದು ನಂದೇ ಬ್ಯಾಗ್. ರೀ, ಅಷ್ಟು ದೊಡ್ಡ ಬ್ಯಾಗ್ ತಗೊಂಡು ಎಲ್ಲಿಗೆ ಹೊರಟ್ರಿ? ಉಳ್ಳ, ಹೊರಗಡೆ ಹೊರಟವ್ರಿಗೆ ಎಲ್ಲಿ ಹೋಗ್ತಿ ಅಂತ ಕೇಳಬಾರ್ದು ಅಂತ ಗೊತ್ತಿಲ್ವೇ? ಅದ್ ಸರಿ ಲಕ್ಷ್ಮಣ, ನೀನೇನು ನಮ್ಗೆ ಯಾರಿಗೂ ಏನೋ ಹೇಳದೆ ಇದ್ದಕ್ಕಿದ್ದಂಗೆ ಹೊರಟು ನಿಂತಿದ್ಯಾ? ನನಗೂ ಗೊತ್ತಿರಲಿಲ್ಲ ಅದಕ್ಕೆ. ಮುಂಬೈನಲ್ಲಿ ಮೀಟಿಂಗ್ ಸಡನ್ ಆಗಿ ಫಿಕ್ಸ್ ಆಯ್ತು. ಅದಕ್ಕೋಸ್ಕರ ನಾನು ಹೋಗ್ಬೇಕಂತ. ಐ ಆಮ್ ಸಾರಿ. ಅಲ್ಲ ರೀ, ಅದು ನಾಳೆ. ಉಳ್ಬಿಡ, ಈಗಲೇ ಲೇಟ್ ಆಗ್ತಾ ಇದೆ. ನಾಳೆ ರಾತ್ರಿ ಬಂದ್ಬಿಡ್ತೀನಿ. ಬಂದ್ಮೇಲೆ ಎಲ್ಲ ನಿನಗೆ ಹೇಳ್ತೀನಿ. ಓಕೆ? ಅಂದ್ರೆ ನೀವು ನಾಳೆನೂ ಇರಲ್ವಾ? ಹೇಳಿದ್ನಲ್ಲ ಉಳ್ಬಿಡ, ನಾಳೆ ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ನಾನು ಅಟೆಂಡ್ ಮಾಡಲೇಬೇಕು. ಹೌದು, ನಾಳೆ ಅಂಥದ್ದೇನಿದೆ? ಏನಿಲ್ಲ ಬಿಡಿ. ಉರ್ಮಿಳ, ಹೊರಗಡೆ ಕೆಲ್ಸಕ್ಕೆ ಹೋಗ್ತಿರೋ ಗಂಡನ್ಗೆ ಹೋಗೋ ಕೆಲಸ ಚೆನ್ನಾಗಾಗ್ಲಿ ಅಂತ ನಗನಗ್ತಾ ಕಳ್ಸ್ಕೊಡ್ಬೇಕು ಕಣೆ. ಸರಿ. ಚಿಕ್ಕ ಮಾವನ ಅಷ್ಟೊಂದು ಮಿಸ್ ಮಾಡ್ಕೋತೀರಾ ಚಿಕ್ಕತ್ತೆ? ಯೋಚನೆ ಮಾಡಬೇಡಿ, ನಾಳೆ ರಾತ್ರಿನೇ ವಾಪಸ್ ಬರ್ತಾರೆ. ಆದಷ್ಟು ಬೇಗ ಬಂದ್ಬಿಡ್ತೀನಿ. ಓಕೆ ಸೋಮಾ, ಟಿಕೆಟ್ಸ್ ಎಲ್ಲ ಇಟ್ಟಿದ್ದಾನೆ? ಬರ್ಲಾ? ಅದಕ್ಕೆ ಬರ್ತೀನಿ. ಸರಿ ಲಕ್ಷ್ಮಿ. ಸತ್ಯ. ಊರ್ಬಿಡ,
ಟೇಕ್ ಕೇರ್. ಸರಿ ರೀ, ನೀವು ಹುಷಾರು. ಅದಕ್ಕೆ ನಾನು ಮತ್ತೆ ವಾಪಸ್ ಬರೋವರೆಗೂ ಈ ಸುಂದ್ರಿನ ಭಾಳ ಜೋಪಾರು ನೋಡ್ಕೊಳ್ಳಿ. ಓಕೆ? ನೀರು ತಗೊಂಡು ಹೋಗೋಣ ಅಂತ ಬಂದೆ. ಅಮಲ್ ಬೇಬಿ, ಕೇಕ್ ತಿನ್ನಿಸ್ಲಾ? ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದಿದ್ಯಾ, ನಿನ್ಗಂತೂ ಚೂರು ಟೇಸ್ಟೇ ಇಲ್ಲಪ್ಪ. ರಿತು, ಹುಟ್ಟಿದ ಹಬ್ಬದ ದಿನ ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮಾಡೋದಕ್ಕಿಂತ ಗ್ರ್ಯಾಂಡ್ ಇನ್ನೇನಿರೋದಕ್ ಸಾಧ್ಯ? ಸುಮ್ನೆ ದೇವ್ರ ಕೈ ಮುಗಿ. ಸುಮ್ನಿರಮ್ಮ, ನಿನ್ಗಿದೆಲ್ಲ ಅರ್ಥ ಆಗಲ್ಲ. ದೊಡ್ಡಮ್ಮ, ನಾವು ಸಂಜೆ ಎಲ್ಲರೂ ಡಿನ್ನರ್ಗೆ ಹೋಗೋಣ, ಯಾವ್ದಾದ್ರು ಒಳ್ಳೆ ರೆಸಾರ್ಟ್ ಅಥವಾ ಹೋಟೆಲ್ಗೆ. ರಿತು, ನಾನ್ ರೆಡಿ. ಬೇಕಂದ್ರೆ ಈಗ್ಲೇ ಕಾರ್ತಿಕ್ ಫೋನ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಹೇಳ್ತೀನಿ. ಏನು ಬೇಕಾಗಿಲ್ಲ, ಮೊದ್ಲು ಇವ್ರು ಬರ್ಲಿ, ಆಮೇಲೆ ನೋಡೋಣ. ಯಾರು? ಅಪ್ಪನ? ಏನಮ್ಮ ನೀನು ಎಲ್ಲದಕ್ಕೂ ಗಂಡ 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 ಅಂತ ಅನ್ಕೊಂಡು ಅಪ್ಪ ಇಲ್ದೆ ನಿಂಗೇನು ಕೆಲ್ಸನೇ ಮಾಡಕ್ಕಾಗಲ್ವಾ? ಆಯ್ತು, ಏನ್ ಮಾತಾಡ್ತಿದ್ಯಾ? ದೇವಸ್ಥಾನದಲ್ಲಿದ್ಯಾ, ಹೋಟ್ಲು ಊಟಕ್ಕೆ ಹೋಗೋಣ ಅದು ಇದು ಅಂತ ಹೇಳ್ತಾ ಇದ್ಯಾ. ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ನಿನ್ಗೆ? ಲಕ್ಷ್ಮಣ ಬರ್ಲಿ, ಎಲ್ಲ ಒಟ್ಟಿಗೆ ಹೋಗೋಣ. ದೊಡ್ಡಮ್ಮ, ಅಟ್ಲೀಸ್ಟ್ ವೀಕೆಂಡ್ಗಾರು ಪ್ಲಾನ್ ಮಾಡೋಣ ಪ್ಲೀಸ್. ದೇವಸ್ಥಾನಕ್ಕೆ ಬಂದಾಗ ಮೌನವಾಗಿರ್ಬೇಕು. ಅದೆಷ್ಟು ಮಾತಾಡ್ತೀಯಾ? ದೇವ್ರು ನೋಡು, ಕೈ ಮುಗಿ. ನಮ್ಮ ಅತ್ತೆಗೆ ಯಾಕೆ ಕೋಪ ಬರೋ ತರ ಮಾಡ್ತೀಯಾ? ಅತ್ತಿಗೆ? ಓಹೋ, ಸೀತಮ್ಮನವರು ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಅರ್ಚಕರೇ, ತಾವು ಹೇಗಿದ್ದೀರಿ? ದೇವ್ರ ದಯ, ಇಷ್ಟು ಮಾತ್ರ ಚೆನ್ನಾಗಿದ್ದೀವಿ. ಏನ್ ಇವತ್ತು ವಿಶೇಷ? ಮನೆಯವ್ರನ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಹೌದು, ಇವತ್ತು ನನ್ನ ತಂಗಿ ಊರ್ಮಿಳ ಹುಟ್ಟು ಹಬ್ಬ. ಅದಕ್ಕೆ ಅವಳ ಹೆಸರಲ್ಲಿ, ನಮ್ಮ ಮನೆಯವರೆಲ್ಲರ ಹೆಸರಲ್ಲಿ ಅರ್ಚನೆ ಮಾಡ್ಸೋಣ ಅಂತ ಕರ್ಕೊಂಡು ಬಂದೆ. ಆಗ್ಲಿ. ಅರ್ಚನೆಗೆ ಹೆಸರು, ನಕ್ಷತ್ರ, ಗೋತ್ರ ಹೇಳಿ ತಾಯಿ. ಹೆಸರು ಊರ್ಮಿಳ, ರೋಹಿಣಿ ನಕ್ಷತ್ರ, ಶಿವಗೋತ್ರ. ಈ ಹುಡುಗಿಗೆ ನಮ್ಮ ಊರ್ಮಿಳ ನಕ್ಷತ್ರ ರಾಶಿನೂ ಗೊತ್ತಾ? ಓ, ಇವತ್ತು ಅವಳು ಹುಟ್ಟದಬ್ಬ ಅಲ್ವಾ, ಅದಕ್ಕೆ ತಿಳ್ಕೊಂಡ್ ಬಂದಿರ್ಬೇಕು. ಊರ್ಮಿಳಾ ನಾಮಧೇಯಸ್ಯ ರೋಹಿಣಿ ನಕ್ಷತ್ರ. ಇನ್ಯಾರ ಹೆಸರಲ್ಲಾದ್ರೂ ಅರ್ಚನೆ ಮಾಡಿಸ್ಬೇಕ ತಾಯಿ? ಹೌದು ಅರ್ಚಕ್ರೆ, ಮನೆ ಹಿರಿಯರು ರಾಮಚಂದ್ರ,
ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ. ಹೆಸರು ಸೀತಾ ರಾಮಚಂದ್ರ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ. ಇವಳಿಗೆ ನನ್ ರಾಶಿ ನಕ್ಷತ್ರನೂ ಗೊತ್ತಾ? ಕಾರ್ತಿಕ್. ರೇವತಿ ನಕ್ಷತ್ರ ಮೀನರಾಶಿ. ಓಕೆ ಅಲ್ವಾ ಅತ್ತೆ? ಯಾಕಕ್ಕ ಕಾಲ್ ನೋವ್ತಿದ್ಯಾ? ಊರ್ಮಿಳ, ಸುಸ್ತಾಯ್ತು ಕಣೆ ನಡೆದು. ನೀವೆಲ್ಲ ಹೋಗಿ ಪ್ರದಕ್ಷಿಣೆ ಹಾಕೊಂಡ್ ಬನ್ನಿ. ಸರಿ ಅಕ್ಕ, ನೀನ್ ಇಲ್ಲೇ ಕೂತಿರೋ, ನಡೀರಿತ್ತು. ಅಯ್ಯೋ ಅಮ್ಮ ಇರೋ, ಅತ್ಗೇನು ಬಂದ್ಬಿಡ್ಲಿ. ಅಕ್ಕ, ನಮ್ ಸತ್ಯನ್ ನೋಡ್ಯಾ? ಅವಳಿಗೆ ಎಷ್ಟೊಂದು ಬದ್ಲಾಗಿದ್ದಾಳೆ ಅಂತ. ಈ ಕೂತಲ್ಲಿ ನಿಂತಲ್ಲಿ ಅವಳ ಮಾತು ಬೇಕೇನೆ ನಿನ್ಗೆ. ಹೋಗ್ಲಿ ಬಿಡಕ್ಕ, ಅವಳು ಇಷ್ಟೊಂದೆಲ್ಲ ತಿಳ್ಕೊಂಡಿದ್ದಾಳಲ್ಲ ಅಂತಾದ್ರೂ ಅವಳನ್ನ ಹೊಗಳ್ಬಾರ್ದ? ಪಾಪ, ಅವಳನ್ನ ಮೆಚ್ಚೋಕೆ ಎಷ್ಟೆಲ್ಲ ಕಷ್ಟಪಡ್ತಿದ್ದಾಳೆ. ಆದ್ರೆ ನೀನ್ ನೋಡಿದ್ರೆ ಈ ಆಟ ಎಲ್ಲ ಎಷ್ಟು ದಿನ ಇದೆ ಅಂತ ನಾನು ನೋಡ್ತೀನಿ. ಸೀತಮ್ಮನ್ ಸೊಸೆ ಅಂದ್ಮೇಲೆ ಜೀವನ ಪೂರ್ತಿ ಆಟ ಇದ್ದಿದ್ದೆ. ಅದೇ ಮತ್ತೆ ಈ ಕಿತಾಪತಿಗಳ ಮಧ್ಯೆ ಇದನ್ನೆಲ್ಲ ಕಲಿತಿದ್ದಾಳಲ್ಲ, ಇದೆಲ್ಲ ಓಕೆನೆ. ಆದ್ರೆ ಇದ್ರ ಹಿಂದೆ ಸೀತಮ್ಮನ ಸೊಸೆ ಅಂತ ತನ್ನಷ್ಟಕ್ಕೆ ತಾನೇ ಪಟ್ಟ ಕಟ್ಕೋತಿದ್ದಾಳೆ ನೋಡು, ಅದೆಲ್ಲ ಏನು ಬೇಕಾಗಿಲ್ಲ ಅಂತ ಹೇಳು. ಅದೊಂದು ಮಾತ್ರ ಸಾಧ್ಯ ಇಲ್ಲ ಅಂತ ಹೇಳ್ಬಿಡಿ ಚಿಕ್ಕತ್ತೆ. ಅವ್ರು ಬೇಕು ಅಂದ್ರು ಬೇಡ ಅಂದ್ರು ಊರಲ್ಲಿರೋರೆಲ್ಲ ನನ್ನನ್ ಸೀತಮ್ಮನ್ ಸೊಸೆ ಅಂತಾನೇ ಕರೆಯೋದು. ಇನ್ ಮುಂದೆ ಏನೇ ಡೌಟ್ಸ್ ಇದ್ರು ನಾನ್ ನಿಮ್ ಹತ್ರನೇ ಕೇಳ್ತೀನಿ. ಹೇಳ್ಕೊಡ್ತೀರಾ ಅಲ್ವಾ ಅತ್ತೆ? ಏ ಹುಡುಗಿ, ಇಲ್ಲೂ ಪುರಾಣ ಶುರು ಹಚ್ಕೋಬೇಡ. ಹೋಗಿ ಎಲ್ಲಾರು ಪ್ರದಕ್ಷಿಣೆ ಮಾಡೋಗಿ. ಅದಕ್ಕೆ ದೊಡ್ಡಮ್ಮನ ಚೆನ್ನಾಗಿ ಗೋಳೆ ಕೊಡೋದನ್ನ ಕಲ್ತು ಬಿಟ್ಟಿದ್ದೀರಲ್ಲ ನೀವು. ಹ್ಞೂ, ಮತ್ತೆ ನಮ್ದು ಐ ಲವ್ ಯು, ಯು ಮಸ್ಟ್ ಲವ್ ಮೀ ಫಾರ್ಮುಲಾ. ದಿವ್ಯಾ, ದಿವ್ಯಾ, ಏನು ನಿನ್ನ ಈ ರೀತಿ ನೋಡೋಕ್ಕಾಗ್ತಿಲ್ಲ ಕಣೆ. ಮಕ್ಕಳು ಸಂಕಟ ಪಡೋದನ್ನು ನೋಡ್ತಿದ್ರೆ ಕರಳು ಚುರು ಅನ್ನುತ್ತೆ. ಆಗಿದ್ದಾಗೋಯ್ತು ಕಣೆ. ಯೋಚನೆ ಮಾಡ್ತಾ ಕೂತ್ರೆ ಏನು ಪ್ರಯೋಜನ ಇಲ್ಲ. ಇನ್ನು ಮುಂದೆ ಆತ್ರದಲ್ಲಿ ಸರಿಯಾಗಿ ಯೋಚನೆ ಮಾಡದೆ ಯಾವ ಕೆಲಸಕ್ಕೂ ಕೈ ಹಾಕಬೇಡ. ಆಮೇಲೆ ಅದರಿಂದ ನೀನು ನೋವು ಅನುಭವಿಸ್ತೀಯ. ಅಂತೂ ನೀನ್ ಯಾವಾಗ್ಲೂ ಶಾಪ ಹಾಕೋ ತರನೇ ಆಗೋಯ್ತು. ಹಾಲು ಕುಡ್ದಷ್ಟು ಸಂತೋಷ ಆಗಿರ್ಬೇಕು ಅಲ್ವಾ? ದಿವ್ಯಾ, ದಿವ್ಯಾ, ಏನೋ ನಿನ್ನ ಈ ರೀತಿ ನೋಡೋಕ್ಕಾಗ್ತಿಲ್ಲ ಕಣೆ. ಮಕ್ಕಳು ಸಂಕಟ ಪಡೋದನ್ನು ನೋಡ್ತಿದ್ರೆ ಕರಳು ಚುರು ಅನ್ನುತ್ತೆ. ಆಗಿದ್ದಾಗೋಯ್ತು ಕಣೆ. ಯೋಚನೆ ಮಾಡ್ತಾ ಕೂತ್ರೆ ಏನು ಪ್ರಯೋಜನ ಇಲ್ಲ. ಇನ್ನು ಮುಂದೆ ಆತ್ರದಲ್ಲಿ ಸರಿಯಾಗಿ ಯೋಚನೆ ಮಾಡದೆ ಯಾವ ಕೆಲಸಕ್ಕೂ ಕೈ ಹಾಕಬೇಡ. ಆಮೇಲೆ ಅದರಿಂದ ನೀನು ನೋವು ಅನುಭವಿಸ್ತೀಯ. ಅಂತೂ ನೀನ್ ಯಾವಾಗ್ಲೂ ಶಾಪ ಹಾಕೋ ತರನೇ ಆಗೋಯ್ತು. ಹಾಲು ಕುಡ್ದಷ್ಟು ಸಂತೋಷ ಆಗಿರ್ಬೇಕು ಅಲ್ವಾ? ಏನೇ ಹೇಳ್ತಿದ್ಯಾ ನೀನು? ವಾವ್, ಎಷ್ಟ್ ಚೆನ್ನಾಗಿ ನಾಟಕ ಆಡ್ತೀಯ. ಎಲ್ರೂ ಮುಂದೆ ಬೈದು ಇಲ್ಲಿ ಬಂದು ಬೆಣ್ಣೆ ಹಚ್ತಿದ್ಯಾ. ನೀನ್ ಮಾಡಿರೋ ತಪ್ಪಿಗೆ ಬುದ್ಧಿ ಹೇಳಿದ್ರೆ ತಪ್ಪೇನೆ? ಸಾಕ್, ಸುಮ್ನೆ ಇರಮ್ಮ. ಅವ್ರೆಲ್ರೂ ಬೈತಿರ್ಬೇಕಾದ್ರೆ ನೀನು ಅವ್ರ ಜೊತೆನೆ ಸೇರ್ಕೊಂಡು ಬೈತಿದ್ದೆ. ಅದನ್ನೆಲ್ಲ ಮರ್ತ್ಬಿಟ್ಟೆ ಅಂತ ಅನ್ಕೊಡ್ಯಾ? ನಾನು ಸೋತಿರ್ಬೋದು, ಆದ್ರೆ ಇನ್ನೂ ಸತ್ತಿಲ್ಲ. ನನ್ ಕನ್ಸು ಯಾವುದೂ ಸತ್ತಿಲ್ಲ.
ನಿನ್ನ ಕಣ್ಣು ಮುಂದೆನೆ ನಾನು ಹೇಗೆ ಬೆಳಿತೀನಿ ಅಂತ ನೋಡ್ತಾ ಇರೋ. ನೀನು ಸುಮ್ಮನೆ ಇದ್ದದ್ದು ನೋಡಿ ನಿನ್ನ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಪಡ್ತಿರ್ಬೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನ್ ಮಾತ್ರ ಹಾಗೆ ಇದೆಯಲ್ಲೇ, ಯಾಕೆ ಹೇಗೆ ಆಡ್ತಿದ್ಯಾ? ನಿಮ್ಗಂತೂ ಒಳ್ಳೆ ಜೀವನ ಕಟ್ಕೊಡೋ ಯೋಗ್ಯತೆ ಇಲ್ಲ. ಇಷ್ಟು ದಿನ ಈ ಕೋಪೆಲೆ ಕೊಡ್ಸಿದ್ರಿ, ಇವಾಗ ನನ್ನ ಜೀವನ ಕಟ್ಕೋತಿದ್ರು ಅದಕ್ಕೂ ಕಲ್ಲ ಹಾಕ್ತೀರಾ. ಯಾರಿಗೂ ನನ್ನ ಸಂಕಟನೇ ಅರ್ಥಾಗ ನನ್ನ ಕರ್ಮ. ಇವಳು ಈ ಜನ್ಮದಲ್ಲಿ ಬದಲಾಗೋ ಥರ ಕಾಣಲ್ಲ. ದೇವ್ರೆ, ನೀನೇ ಅವಳನ್ನ ಕಾಪಾಡ್ಬೇಕಪ್ಪ. ಅಣ್ಣ ಬರ್ತೀನಿ. ಇವತ್ತಾದರೂ ನನ್ನ ಬೇಬಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ನಿಧಾನವಾಗಿ ಅವಳಿಗೆಲ್ಲನೂ ಅರ್ಥ ಮಾಡಿಸ್ಬೇಕು, ಅವಳು ಮನಸ್ಸು ಗೆಲ್ಲಬೇಕು. ಪಾಪ ಅವಳಿಗೂ ನನ್ನ ಮೇಲೆ ಪ್ರೀತಿ ಇದೆ, ಆದರೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೋತಿದ್ದಾಳೆ ಅಷ್ಟೇ. ನಾನು ಅವಳನ್ನ ಅಷ್ಟೆಲ್ಲ ಯಾಮರ್ಸಿದ್ದೀನಿ, ಅವಳು ನನ್ನ ನಂಬಿದ್ದಾಳೆ. ಆದರೆ ಈಗ ನಾನು ಒಳ್ಳೆಯವನಾಗಿದ್ದೀನಿ, ಅವಳು ನನ್ನ ನಂಬ್ತಾಳೆ. ಏನಿದು? ಇಷ್ಟೊಂದು ದುಡ್ಡ? ಯಾರ್ದಿದು? ಒರಿಜಿನಲ್ಲೇ? ಏನ್ ಮಾಡೋದು ಇದನ್ನ? ಯಾರ್ದು ಅಂತನೂ ಗೊತ್ತಿಲ್ಲ. ಪಾಪ ಯಾರು ಬೀಳಿಸ್ಕೊಂಡು ಹೋಗಿದಾರೋ ಏನೋ. ದುಡ್ಡಿಗೆ ಎಷ್ಟು ಕಷ್ಟಪಡಬೇಕು ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ. ಅಂಥದ್ರಲ್ಲೂ ಇಷ್ಟು ದುಡ್ಡು. ಪಾಪ ಕಳ್ಕೊಂಡವರು ಎಷ್ಟು ನೋವು ಪಡ್ತಿರ್ತಾರೋ ಏನೋ. ಇರಲಿ, ನಾನೇ ತೊಗೊಂಡೋಗಿರ್ತೀನಿ. ಅದು ಏನಾಗುತ್ತೋ ಆಗಲಿ. ಏನೂ ಆಗಲಿಲ್ಲ ಅಂದರೆ ಪೊಲೀಸ್ ಸ್ಟೇಷನ್ಗಾದರೂ ತೊಗೊಂಡೋಗಿ ಕೊಟ್ಟು ಈ ದುಡ್ಡು ಯಾರ್ದೋ ಅವ್ರಿಗೆ ತಲುಪೋ ಹಾಗೆ ಮಾಡಿ. ನಮ್ಮ ನಚ್ಚಿಗೂ ಅಷ್ಟೇ ಅಕ್ಕ. ಅಣ್ಣ ಅಕ್ಕ ಅಂದ್ರೆ ತುಂಬಾ ಇಷ್ಟ, ಬೇಗ ಹೊಂದ್ಕೊಂಡ್ಬಿಡ್ತಾನೆ. ಆದ್ರೆ ಏನ್ ಮಾಡೋದು, ಅವನ್ ಅನ್ಕೊಂಡಿದ್ ಅವ್ನಿಗೆ ಹೇಳ್ಕೊಳಕ್ಕಾಗಲ್ಲ. ಬೇಜಾರು ಮಾಡ್ಕೋಬೇಡಿ, ಇವನ್ ಆದಷ್ಟು ಬೇಗ ಹುಷಾರಾಗ್ತಾನೆ. ನಚ್ಚಿ, ನಮ್ಮನೆಗ್ ಬರ್ತೀಯಾ? ನಿಮ್ದು ಪೂಜೆ ಮುಗಿತಾ? ನಮ್ಮನೆ ಇಲ್ಲೇ ಹತ್ರದಲ್ಲಿದೆ, ಮನೆಗ್ ಬಂದ್ ಹೋಗಿ. ಇವತ್ತಿನ ಹುಟ್ಟಿದ ದಿನ, ಇಲ್ಲೇ ದೇವಸ್ಥಾನದಲ್ಲಿ ತುಲಾಭಾರ ಇಟ್ಕೊಂಡಿದೀವಿ. ಸಾಧ್ಯ ಆದ್ರೆ ನೀವು ಬನ್ನಿ. ವಾವ್ ನಚ್ಚಿ, ಹ್ಯಾಪಿ ಬರ್ಡೇ. ಸೋ ಕ್ಯೂಟ್. ಇವತ್ತು ನಮ್ಮಮ್ಮಂದು ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಅಕ್ಕ. ಥ್ಯಾಂಕ್ ಯು ಪದ್ಮಾ ಅವ್ರೆ. ಸರಿ, ನಾವಿನ್ ಹೊರಡ್ತೀವಿ. ಅಕ್ಕ ಮತ್ತೆ ಸೊಸೆನೂ ಬಂದಿದ್ದಾರೆ, ಅವರು ನಮಗೋಸ್ಕರ ಕಾಯ್ತಿರ್ತಾರೆ. ನಿಮ್ಗೆ ಮತ್ತೆ ಮಗುಗೆ ಒಳ್ಳೇದಾಗ್ಲಿ. ನಿಮ್ಮನ್ನ ಭೇಟಿಯಾಗಿ ತುಂಬಾ ಖುಷಿ ಆಯ್ತು. ನಂಗೂ ಅಷ್ಟೇ, ನಿಮ್ಮನ್ನ ಭೇಟಿಯಾಗಿ ತುಂಬಾ ಖುಷಿ ಆಯ್ತು. ನನ್ನ ಯಜಮಾನ್ರು ಕಾಯ್ತಾ ಇರ್ತಾರೆ. ಬರ್ತೀನಿ. ಏನ್ ವ್ಯವಸ್ಥೆ ಮಾಡ್ತೀಯಾ? ಅದೇ ಹೇಳಿದ್ನಲ್ಲ ದಿವ್ಯಾ, ಪೊಲೀಸ್ ಸ್ಟೇಷನ್ಗೆ ತೊಗೊಂಡೋಗಿ ಕೊಡ್ತೀನಿ ಅಂತ. ಏನು ಪೊಲೀಸ್ಗ? ನಿನಗೇನು ತಲೆ ಕೆಟ್ಟಿದ್ಯಾ? ಕೈಗೆ ಸಿಕ್ಕಿರೋ ದುಡ್ಡನ್ನ ಯಾರಿಗೋ ಕೊಡ್ತೀನಿ ಅಂತ ಹೇಳ್ತಿದ್ಯಲ್ಲ. ಹಾಗಲ್ಲ ದಿವ್ಯಾ, ಪಾಪ ಇದು ಯಾರ ದುಡ್ಡೋ ಏನೋ. ಈಗ ನನಗೆ ದುಡ್ಡಿನ ಬೆಲೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ನಾವು ಒಂದೊಂದು ರೂಪಾಯಿನೂ ಎಷ್ಟು ಕಷ್ಟಪಟ್ಟು ದುಡ್ದಿರ್ತೀವಿ, ಹಾಗೆ ಈ ದುಡ್ಡನ್ನು ಕೂಡ ಬೇರೆ ಯಾರೋ ಕಷ್ಟಪಟ್ಟೆ ದುಡ್ದಿರ್ತಾರಲ್ವ. ನಾಳೆ ಕೆಲ್ಸಕ್ಕೆ ಹೋದಾಗ ಇದು ಯಾರ್ದು ಏನು ಅಂತ ವಿಚಾರಿಸ್ಕೊಂಡು ಬರ್ತೀನಿ. ಸಿಕ್ಕರೆ ಅವ್ರಿಗೆ ಕೊಡ್ತೀನಿ, ಇಲ್ಲ ಪೊಲೀಸವರು ಕೊಟ್ಟು ಬರ್ತೀನಿ. ವಿಚಾರಿಸೋದೇನು ಬೇಕಾಗಿಲ್ಲ, ನಾವೇ ಇಟ್ಕೊಳ್ಳೋಣ. ಅದು ಹೇಗಾಗುತ್ತೆ ದಿವ್ಯಾ? ಬೇಡ. ಅದೃಷ್ಟ ಲಕ್ಷ್ಮಿನೇ ಬರ್ತೀನಿ ಅಂತ ಸಿಕ್ಕಿರುವಾಗ ಅವಳನ್ನ ವಾಪಸ್ ಕಳಿಸ್ತೀನಿ ಅಂತ ಹೇಳ್ತಿದ್ಯಲ್ಲ, ನಿನಗೇನು ತಲೆ ಕೆಟ್ಟಿದ್ಯಾ? ನೋಡು ದಿವ್ಯಾ, ಇಂಥದ್ದೆಲ್ಲ ಆಗೋದು ದೇವರು ಕೆಲವೊಂದ್ಸಲ ನಮ್ಮನ್ನ ಪರೀಕ್ಷೆ ಮಾಡಬೇಕು ಅಂತ.
ಅಳಿಯಂತರು ಬದಲಾಗಿದ್ದಾರೋ ಇಲ್ವೋ ಅಂತ ಆ ದೇವ್ರೆ ಯಾಕೆ ಇಂಥ ಸನ್ನಿವೇಶನ ಸೃಷ್ಟಿ ಮಾಡಿರಬಾರ್ದು? ದೇವ್ರಂತೆ ದೇವ್ರು. ಆ ದೇವ್ರೆ 5 ಲಕ್ಷ ಇಟ್ಟೋದ್ನ? ಹಾಗೇನಾದ್ರೂ ದೇವ್ರೆ ಇಟ್ಟಿದ್ರೆ ಯಾರಿಗೂ ಸಮಸ್ಯೆನೇ ಇಲ್ಲ, ಯಾರು ಏನೂ ಕೇಳದೇ ಇಲ್ಲ. ನಾವೇ ಇಟ್ಕೋಬೋದಲ್ವಾ? ಮುಂದೆ ಹಠ ಮಾಡಬೇಡ ದಿವ್ಯಾ. ಸಾಧ್ಯ ಆದರೆ ನಿನ್ನ ಗಂಡನ ಒಳ್ಳೆ ಕೆಲಸಕ್ಕೆ ಪ್ರೋತ್ಸಾಹ ಕೊಡು, ಇಲ್ಲ ಅಂದರೆ ಅವನ ಪಾಡಿಗೆ ಅವ್ನು ಬಿಟ್ಬಿಡು. ಏನೋ ಹೇಳ್ತಾರಲ್ಲ, ತೇರ್ಗೆಳಿದ್ರೆ ಕೋಣ ನೀರ್ಗೆಳಿತು ಅಂತ. ಹಾಗಾದರೆ ಸಂಸಾರ ಹೇಗಮ್ಮ ಚೆನ್ನಾಗಿರುತ್ತೆ? ಸಂಸಾರ ಹೇಗೆ ಮಾಡ್ತೀರಾ? ಸಂಸಾರ ಹೇಗೆ ತೂಗಿಸ್ತೀರಾ? ಇವನ್ ಜೊತೆ ನಾನ್ ಸಂಸಾರ ಮಾಡ್ಬೇಕಾ? ಮಾಡಲ್ಲ ಅಲ್ವಾ? ಮತ್ತ್ಯಾಕೆ ಅವ್ರು ತಂದಿರೋ ದುಡ್ಡು ಮೇಲೆ ನಿನ್ನ ಕಣ್ಣು? ನಿಂದು ಎಷ್ಟು ಇದೆಯೋ ಅಷ್ಟು ನೋಡ್ಕೊಂಡು ತೆಪ್ಪಗಿರೋ. ಇಲ್ಲ, ನನಗೆ ಈ ದುಡ್ಡು ಬೇಕು. ಇವನಿದ್ನ ಇನ್ಯಾರಿಗೋ ಕೊಡೋದನ್ನ ನಾನು ಒಪ್ಪಲ್ಲ. ಈ ದುಡ್ಡನ್ನ ಪೊಲೀಸ್ ಸ್ಟೇಷನ್ಗೆ ತಗೊಂಡೋಗಿ ಕೊಟ್ಟ ಅಂತ ಇಟ್ಕೋ, ಆ ದುಡ್ಡನ್ನ ಕಳ್ಕೊಂಡಿರೋರ್ಗೆ ಹುಡುಕ್ಬಿಟ್ಟು ಕೊಡ್ತಾರ? ಅವ್ರವ್ರೇ ಹಂಚ್ಕೋತಾರೆ, ಮಜಾ ಮಾಡ್ತಾರೆ. ನಾವೇ ಆ ಮಜಾ ಮಾಡಿದ್ರಾಯ್ತು. ಬೇಡ ದಿವ್ಯಾ, ಯಾರು ಕಷ್ಟಪಟ್ಟಿದ್ದ ದುಡ್ಡೋ ಏನೋ, ನಮ್ಗೆ ಯಾಕೆ ಬೇರೆಯವ್ರ ದುಡ್ಡು? ನಮಗೆ ಕಂಡವ್ರ ದುಡ್ಡಿನ ಸವಾಸ ಬೇಡ. ಆಹಾ, ನೀನ್ ಸಾಚ ತರ ಮಾತಾಡಿದ ತಕ್ಷಣ ಮಹಾನ್ ವ್ಯಕ್ತಿ ಆಗಲ್ಲ. ನೀನ್ ನನಗೆ ಮೋಸ ಮಾಡಿನೇ ಮದ್ವೆ ಆಗಿತ್ತು. ಈ ರೀತಿ ಎಷ್ಟೇ ದುಡ್ಡು ಕೊಟ್ರು ಅದು ಕಡಿಮೆನೆ. ಏನೇ ಮಾಡ್ತಾ ಇದೀಯಾ? ಅವ್ರು ಹೇಳಿದ್ರಲ್ಲಿ ಏನ್ ತಪ್ಪಿದೆ? ಯಾಕೆ ಕಿತ್ಕೋತಾ ಇದೀಯಾ? ಅವ್ರು ಹೆಂಗೆ ಆ ದುಡ್ಡನ್ನ ನಿನ್ನ ಕೊಡಕ್ಕಾಗತ್ತೆ? ಅದು ಅವ್ರ ದುಡ್ಡಲ್ಲ. ಸುಮ್ಮನೆ ದುಡ್ಡು ದುಡ್ಡು ಅಂತ ಹಠ ಮಾಡಬೇಡ. ಅಜ್ಜಿ, ನಿನ್ನ ಮುಂದೆ ಸುಮ್ಮನೆ ಬಿಲ್ಡಪ್ ಕೊಡ್ತಿದ್ದಾನೆ. ನನಗೆ ಗೊತ್ತಿಲ್ವಾ ಇವನ್ ಬುದ್ಧಿ? ರಾಯ್ರೆ. ಹಾ ಸತ್ಯ, ನೀನೇ ಬಂದ್ಯಾ? ನಾನೇ ನಿನ್ನ ಕರಿಬೇಕು ಅಂತಿದ್ದೆ. ಯಾಕೋ ಬೆಳಗ್ಗೆಯಿಂದ ಒಂದೇ ಸಮನೆ ಅದೇ ನೋಯ್ತಾ ಇದೆ. ಅಯ್ಯೋ ರಾಯ್ರೆ, ಹಾಸ್ಪಿಟಲ್ಗೆ ಹೋಗೋಣ. ನಾನು ಈಗಲೇ ಕಾರ್ತಿಕ್ಗೆ ಫೋನ್ ಮಾಡ್ತೀನಿ. ಅಯ್ಯೋ ಬೇಡಮ್ಮ, ನಾನು ಹುಷಾರಾಗಿ ಇದ್ದೀನಿ. ಸ್ವಲ್ಪ ನೋವು ಅಷ್ಟೇ. ನೋವು ಬಂದಾಗ ಮಾತ್ರೆ ತಗೋಬೇಕು ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಅದೊಂದು ತಗೊಂಡ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಅಲ್ಲೊಂದು ಟ್ಯಾಬ್ಲೆಟ್ ಇದೆ, ತಂದು ಕೊಡ್ತೀಯಮ್ಮ? ಸರಿ. ರಾಯ್ರೆ ತಂದ್ಯಾ? ಇದಾ? ಮೊದಲೇ ರಾಯರಿಗೆ ಹುಷಾರಿಲ್ಲ. ಇಂಥ ಸಮಯದಲ್ಲಿ ಅವ್ರ ಹತ್ರ ಚಿಕ್ಕ ಮಾವನ ವಿಷಯ ಹೇಳೋದು ಸರಿಯಲ್ಲ. ಚಿಕ್ಕ ಮಾವನ ಬಗ್ಗೆ ರಾಯರು ತುಂಬಾನೇ ನಂಬಿಕೆ ಇಟ್ಕೊಂಡಿದ್ದಾರೆ. ಈ ವಿಷಯನ ಹೇಳಿದ್ರೆ ಅವ್ರ ತಮ್ಮನ ಮೇಲಿರೋ ನಂಬಿಕೆ ಹೊರಟು ಹೋಗುತ್ತೆ. ಅವ್ರಿಗೆ ಈ ವಿಷಯ ಖಂಡಿತ ತಡ್ಕೊಳ್ಳೋದಕ್ಕಾಗಲ್ಲ. ಈ ವಿಷಯ ಕೇಳಿ ರಾಯರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಬೇಡ ಬೇಡ. ಈ ವಿಷಯ ಯಾವುದೇ ಕಾರಣಕ್ಕೂ ರಾಯರಿಗೆ ಗೊತ್ತಾಗಬಾರ್ದು. ಅವ್ರು ಮೊದಲು ಹುಷಾರಾಗಲಿ. ಈಗಲೇ ಇದನ್ನೆಲ್ಲ ಹೇಳಿ ಅವ್ರಿಗೆ ನೋವು ಮಾಡೋದು ಸರಿಯಲ್ಲ. ಸತ್ಯ, ಏನಮ್ಮ ಯೋಚನೆ ಮಾಡ್ತಾ ಇದೆಯಾ? ಏನೂ ಇಲ್ಲ ರಾಯರೇ. ಆರೋಗ್ಯವೇ ಭಾಗ್ಯ ಅಂತಾರೆ. ಅದರಲ್ಲೂ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋ ನೀವು ಯಾರಿಗೂ ಕೆಟ್ಟದನ್ನು ಮಾಡಲ್ಲ. ನೀವು ಯಾವಾಗಲೂ ನಗ್ನಗ್ತಾ ಇರಬೇಕು ರಾಯರೇ. ಅಯ್ಯೋ ಹುಚ್ಚುಡುಗಿ, ನನಗೇನೂ ಆಗಿಲ್ಲಮ್ಮ. ಒಳ್ಳೆ ಗುಂಡು ಕಲ್ ಥರ ಇದ್ದೀನಿ. ಏನೂ ಆಗಬಾರ್ದು ರಾಯರೇ. ನೀವು ಈ ಮನೆ ಆಧಾರ ಸ್ತಂಭ. ಅಲ್ಲಮ್ಮ, ಎಲ್ಲೋ ಸ್ವಲ್ಪ ಎದೆ ನೋವು ಅಂತಂದಿದ್ದಕ್ಕೆ ಇಷ್ಟೊಂದು ಗಾಬರಿ ಪಟ್ಟರೆ ಹೇಗೆ? ನೀನು ಸ್ಟ್ರಾಂಗ್ ಆಗಿರೋ ಹುಡುಗಿಯಮ್ಮ. ಹಾಗಲ್ಲ ರಾಯರೇ. ನನಗೇನು ಆಗಿಲ್ಲಮ್ಮ. ಮಾತ್ರೆ ತಗೊಂಡಲ್ಲ, 5 ನಿಮಿಷದಲ್ಲಿ ಸರಿ ಹೋಗುತ್ತೆ. ನಿನ್ನಂಥ ಸೊಸೆ ಇರುವಾಗ ನನಗೆ, ನನ್ನ ಮನೆಗೆ ಏನೂ ಆಗಲ್ಲಮ್ಮ. ಆ ಧೈರ್ಯ ನನಗಿದೆ. ನಮ್ಮ ಮನೆಗೆ ತೊಂದರೆ ಆಗಿದೆ ರಾಯರೇ.
ಮೂರು ಜನ್ಮದ ಪುಣ್ಯ ಯಾವಾಗಲೂ ಹೀಗೆ ಇರಿ. ಗಂಡನ್ನು ಯಾವ ರೀತಿ ನೋಡ್ಕೋಬೇಕು ಅಂತ ನಮ್ಮ ಸೀತಾ ಹತ್ರ ಚೆನ್ನಾಗಿ ಟ್ರೈನಿಂಗ್ ತಗೊಂಡಿದೀಯ. ದೊಡ್ಡಪ್ಪ, ಇಲ್ಲೂ ದೊಡ್ಡಮ್ಮನ ಬಿಟ್ಕೊಡಲ್ಲ ಅಲ್ವಾ ನೀವು? ನೋಡ್ ಸತ್ಯ, ಅಮ್ಮನ ಚಿಕ್ಕಿನ ನೋಡಿ ಗಂಡನ್ನ ಹೇಗ್ ಪ್ರೀತಿಯಿಂದ ನೋಡ್ಕೊಬೇಕು ಅಂತ ಕಲ್ತ್ಕೋ. ಡರ್ಲಿಂಗು, ನನಗೊಂದು ಆಸೆ ಹೇಳ. ಜೀವನದಲ್ಲಿ ಯಾವತ್ತಾದರೂ ಒಂದಿನ ನೀನು ಈ ಥರ ರುಚಿಕರವಾದ ಅಡುಗೆ ಮಾಡಿ ತಿನ್ನಿ ಸುಹಾಸ್, ತಿನ್ನಿ ಸುಹಾಸ್, ತಿನ್ನಿ ಸುಹಾಸ್ ಅಂತ ನನಗೆ ಬಡಿಸ್ಬೇಕು. ನೀನು ನನ್ನನ್ನು ನೋಡ್ಕೋತಿರೋ ಚಂದಕ್ಕೆ ನಿನಗೆ ಅದು ಬೇರೆ ಬೇಕಾ? ಈಗ ನೀನು ತಿಂತಿರೋದೇ ಹೆಚ್ಚು, ಅದರಲ್ಲಿ ನಿನಗೆ ನಾನು ಅಡುಗೆ ಮಾಡಿ ತಿನ್ನು ತಿನ್ನು ಅಂತ ಫೋರ್ಸ್ ಬೇರೆ ಮಾಡಬೇಕಾ? ಈಗ ತಿಂತಿರೋದನ್ನ ತೆಪ್ಪಕ್ಕೆ ತಿನ್ನು. ರೀ, ಕೇಸರಿ ಬಾತ್ ಇನ್ನೊಂದು ಸ್ವಲ್ಪ ಬಡಿಸ್ಕೊಳ್ಳಿ. ನಿಮ್ಗೋಸ್ಕರ ಅಂತಾನೆ ಮಾಡಿರೋದು. ಇನ್ನೊಂದು ಚಪಾತಿ ಹಾಕ್ತೀನಿ, ಸಾಗು ಜೊತೆ ತುಂಬಾ ಚೆನ್ನಾಗಿರುತ್ತೆ. ಬೇಡ ರೀ, ಏನ್ ಚಿಕ್ಕಿ, ಫುಲ್ ಲವ್ವಾ? ಲಕ್ಷ್ಮಣ, ಇವತ್ತು ನಿನ್ನ ಹೆಂಡತಿ ಹುಟ್ಟಿದಬ್ಬ ಕಣೋ. ಬೆಳಿಗ್ಗೆಯಿಂದ ಅವ್ರಿಗೆ ಅದಿಷ್ಟ ಇವ್ರಿಗೆ ಅದಿಷ್ಟ ಅಂತ ಹೇಳ್ಬಿಟ್ಟು ಅಡುಗೆ ಮನೇಲೇ ಇದ್ದಾಳಪ್ಪ. ಅವಳ ಪ್ರೀತಿಗಾದರೂ ನೀನು ಸ್ವಲ್ಪ ಜಾಸ್ತಿ ಊಟ ಮಾಡಲೇಬೇಕು ಕಣ. ಹೌದು ಲಕ್ಷ್ಮಣ, ಅವಳು ಉತ್ಸಾಹ ನೋಡ್ಬೇಕಿತ್ತು. ನೀನು ನಿಂದೇ ಧ್ಯಾನದಲ್ಲಿದ್ಲು. ಸಾರಿ ಊರ್ಬೇಡ, ಈ ಹಾಳಾದ ಕೆಲಸದ ಮಧ್ಯೆ ನಿನ್ನ ಬರ್ತ್ಡೇ ಅನ್ನೋದನ್ನೇ ಮರ್ತು ಬಿಟ್ಟೆ. ಐ ಆಮ್ ಸಾರಿ. ಹ್ಯಾಪಿ ಬರ್ತ್ಡೇ. ಈಗಲಾದ್ರೂ ಬಡಿಸ್ಕೊಳ್ಳಿ. ಊರ್ಬೇಡ, ನಿಜ ಹೇಳ, ಈಗಲೇ ಬೇಕಾದಷ್ಟು ಹಾಕ್ಬಿಟ್ಟಿದ್ಯಾ, ಸಾಕು. ಇದೇನ್ರಿ ಹೀಗೆ ಹೇಳ್ತಾ ಇದ್ದೀರಾ? ಇಷ್ಟೆಷ್ಟು ತಿಂದಿದ್ದೀರಾ? ಇನ್ನೊಂದು ಸ್ವಲ್ಪ ಬಡಿಸ್ಕೊಳ್ಳಿ. ಹಾಕು, ಅದೆಷ್ಟು ಹಾಕ್ತೀಯ ಹಾಕು. ಎಷ್ಟು ಜನ್ಮದ ಪುಣ್ಯನೋ ಏನೋ. ಈಗ ನೋಡು, ನಿನ್ನ ಹೆಂಡತಿ ಯಾವ ರೀತಿ ಸೇವೆ ಮಾಡ್ತಾ ಇದ್ದಾಳೆ. ಇನ್ನು ಸ್ವಲ್ಪ ಹಾಕ್ಸ್ಕೊಳೋ. ಹ್ಞೂ ಚಿಕ್ಕಪ್ಪ, ಈ ಭಾಗ್ಯ ಎಲ್ರಿಗೂ ಸಿಗಲ್ಲ. ಎಂಥ ಮನುಷ್ಯ ಇವರು. ಮನೇಲಿ ಇಂಥ ದೇವತೆ ಇದ್ರು ಹೊರಗಡೆ ಇನ್ನೊಂದು ಸಂಸಾರನ. ಚಿಕ್ಕತ್ತೆ ನೋಡಿದ್ರೆ ನನಗೆ ಸಂಕಟ ಆಗ್ತಿದೆ. ಅಲ್ಲ ಡಾರ್ಲಿಂಗು, ನಾವು ಅವ್ರ ಜೊತೆನೇ ಹೋಗಿ ಕುತ್ಕೋಬಹುದಲ್ವಾ? ನಿನಗಿಲ್ಲಿದ್ರೆ ಏನಾದರೂ ಪ್ರಾಬ್ಲಮ್ಮಾ? ನೋ ಪ್ರಾಬ್ಲಮ್. ಇವತ್ತು ನಮ್ಮ ಮುದ್ದು ಚಿಕ್ಕಿ ಬರ್ಡೇ. ನೆನ್ನೆ ನಾವೆಲ್ಲರೂ ಇದ್ವಿ. ಚಿಕ್ಕಪ್ಪ, ನೀವೊಬ್ಬರೇ ಮಿಸ್ಸಿಂಗು. ಅದಕ್ಕೆ ನಾವೆಲ್ಲರೂ ಸೇರಿಸಿ ಇವತ್ತು ಚಿಕ್ಕಿಗೆ ತಿರ್ಗಾ ವಿಶ್ ಮಾಡೋಣ ಅಂತ ಪ್ಲಾನು. ಸರಿಯಾಗಿ ಹೇಳಿದೆ ಮಗನೇ. ಶುರು ಹಚ್ಕೊಳ್ಳಿ. ರೆಡಿ, 1 2 3. ಹ್ಯಾಪಿ ಬರ್ತ್ಡೇ ಚಿಕ್ಕಿ. ಎಲ್ರಿಗೂ ಗೊತ್ತು ನಮ್ಮ ಚಿಕ್ಕಿ ಎಷ್ಟು ಒಳ್ಳೆಯವರು ಅಂತ. ಆದರೆ ಪ್ರತಿದಿನ ನಾವು ಅದನ್ನು ಬಾಯ್ಬಿಟ್ಟು ಹೇಳಿರಲ್ಲ. ಸೊ ಇವತ್ತು ಚಿಕ್ಕಿ ಬರ್ಡೇ ಅಂತ ಚಿಕ್ಕಿ ಬಗ್ಗೆ ಎಲ್ಲರೂ ಮಾತಾಡೋಣ. ಪರವಾಗಿಲ್ವೇಪ್ಪ ಮೈದಾ, ನಿನಗೂ ಒಳ್ಳೊಳ್ಳೆ ಐಡಿಯಾಗಳು ಬರುತ್ತೆ.
ಅರ್ಥವಾಯ್ತು ಬಿಡಿ. ನಮ್ಮ ಚಿಕ್ಕಮ್ಮನ ಚಿಕ್ಕ ವಯಸ್ಸಿಂದ ನೋಡಿರೋರು ಒಬ್ರೆ. ನನ್ನ ಮುದ್ದು ಅಮ್ಮ. ಅಮ್ಮ, ನೀವೇ ಚಿಕ್ಕಿ ಬಗ್ಗೆ ಮೊದಲು ಮಾತಾಡಿ. ಊರ್ಮಿಳ ಹುಟ್ಟಿದಾಗ ನನಗೆ ತಂಗಿ, ಬೆಳೀತಾ ಬೆಳೀತಾ ಆಪ್ತ ಗೆಳತಿ. ಲಕ್ಷ್ಮಣನ ಮದುವೆ ಮಾಡಿಕೊಂಡು ನಮ್ಮ ಮನೆಗೆ ಬಂದಮೇಲೆ ಎಲ್ಲರ ಹಾಗೆ ಓರ್ಗಿತ್ತಿ ಅಂತೂ ಆದ್ಲು. ಆದರೆ ಯಾವತ್ತೂ ಓರ್ಗಿತ್ತಿರ ಥರ ಒಂದು ದಿನಾನೂ ವಾದ ಮಾಡಲಿಲ್ಲ. ವಾದ ಮಾಡೋದೇನು, ಒಂದು ಶಬ್ದ ಜೋರಾಗಿ ಕೂಡ ನನಗೆ ಹೇಳಲಿಲ್ಲ. ಇವಳು ಚಿಕ್ಕವಳಿದ್ದಾಗ ನಾನು ಹೇಗೆ ಇವಳನ್ನು ಆರೈಕೆ ಮಾಡ್ತಿದ್ನೋ, ಈಗ ಇವಳು ನನ್ನನ್ನು ಹಾಗೆ ಆರೈಕೆ ಮಾಡ್ತಿದ್ದಾಳೆ. ಊರ್ಮಿಳಾ, ನೀನು ಯಾವಾಗಲೂ ಸಂತೋಷವಾಗಿ ಹೀಗೆ ನಗನಗ್ತಾ ಇರು ಅಂತ ನಾನು ಆಶೀರ್ವಾದ ಮಾಡ್ತೀನಿ ಕಣೆ. ಇನ್ನೆಲ್ಲಿ ಸಂತೋಷ ನೆಮ್ಮದಿ ಸೀತಮ್ಮ? ಸುನಾಮಿ ಅವ್ರ ಜೀವನಕ್ಕೆ ಅಪ್ಪಳಿಸೋಕೆ ಕಾಯ್ತಾ ಇದೆ. ರಿತು ಅಂತ ಮುದ್ದಾದ ಮಗಳನ್ನ ಕೊಟ್ಟಿದ್ದಾಳೆ. ಕೆಲವೊಂದು ಸಾರಿ ನಾನೇ ನಮ್ಮ ಮನೆಯವ್ರನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ದುಡುಕಿರೋದು ಉಂಟು. ಆದರೆ ಊರ್ಮಿಳ ಯಾವತ್ತೂ ಅಂತ ತಪ್ಪನ್ನು ಮಾಡದೆ ಈ ಮನೆ ಬಗ್ಗೆ, ಈ ಮನೆಯವ್ರ ಬಗ್ಗೆ ಒಳ್ಳೆಯದನ್ನೇ ಬಯಸಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್ ಊರ್ಮಿಳ. ನಾನು ಒಂದೇ ನಿನ್ನ ಕೇಳ್ಕೊಳ್ಳೋದು, ಯಾವತ್ತೂ ನೀನು ನನ್ನ ಜೊತೆಯಲ್ಲಿರು. ನೀವು ಬಿಟ್ರು ಅವ್ರು ನಿಮ್ಮನ್ನ ಬಿಡಲ್ಲ ಬಿಡಿ. ಅದು ನಾಲ್ಗೆ ಸ್ವಲ್ಪ ನೆಕ್ಸ್ಟ್ ಯಾರು? ಕೀರ್ತನಕ್ಕ. ಚಿಕ್ಕಿ, ಚಿಕ್ಕ ವಯಸ್ಸಿಂದಾನು ಅಮ್ಮ ಮನೇಲಿ ಇರಲಿ ಇಲ್ಲದೆ ಹೋಗಲಿ ಅಮ್ಮನ ಜಾಗದಲ್ಲೇ ನಿಂತ್ಕೊಂಡು ನೀವು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ಅಪ್ಪ, ಇವತ್ತೇ ಇವ್ರ ಬಾಯಲ್ಲಿ ಒಳ್ಳೆ ಮಾತುಗಳನ್ನ ಕೇಳಿದ್ದು. ಬಮ್ಮಿದ, ಇವಾಗ ನೀನು ಹೇಳು. ನಾನು ತಪ್ಪು ಮಾಡಿದಾಗ ನನ್ನ ತಪ್ಪನ್ನು ತಿದ್ದಿ ನನಗೆ ಬುದ್ಧಿ ಹೇಳಿದವರು ನಮ್ಮಮ್ಮ. ಅದೇ ಥರ ನನಗೆ ಬೇಜಾರಾದಾಗ ನನಗೆ ಸಾಂತ್ವನ ಹೇಳಿ ನನಗೆ ಸಮಾಧಾನ ಮಾಡಿ ನನಗೆ ಬುದ್ಧಿ ಮಾಡಿದವರು ನಮ್ಮ ಚಿಕ್ಕಿ. ಚಿಕ್ಕಿ, ನನಗೆ ಅಮ್ಮ ಯಾವತ್ತೂ ಬೇರೆ ಅನಿಸಿಲ್ಲ, ನೀವು ಯಾವತ್ತೂ ಬೇರೆ ಅನಿಸಿಲ್ಲ. ನಾನು ಯಾವತ್ತೂ ಯಾರ ಹತ್ರನೂ ಹೇಳೋಕ್ಕಾಗ್ದಿರೋ ವಿಷಯಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ನೆನಪಿದೆಯಾ ಚಿಕ್ಕಿ? ಇದೆಲ್ಲದ್ರ ಜೊತೆ ಚಿಕ್ಕಪ್ಪ ಹೇಳ್ದಾಗೆ ನನಗೆ ಯಾವತ್ತೂ ಬೋರ್ ಆಗದೆ ಇರಲಿ ಅಂತ ಕೋತಿ ಮರಿ ರಿತುನ ಗಿಫ್ಟ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಿ. ನೀವು ಯಾವತ್ತೂ ಹೀಗೆ ಇರಬೇಕು. ಲವ್ ಯು. ಬಾಮೈದ, ಇವಾಗ ನಿನ್ನ ಸರ್ದಿ. ಚಿಕ್ಕಿ ನಾನು ಯಾವಾಗಲೇ ಮನೆಗೆ ಬಂದರೂ ಹೊಟ್ಟೆ ತುಂಬ ಊಟ ಹಾಕಿ ಒಳ್ಳೆ ಮಾತಾಡ್ತಾರೆ. ನಾನು ಕಾರ್ತಿಕ್ ಥರ ಇದೇ ಮನೆ ಮಗ ಅನ್ನೋ ಥರ ನೋಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಚಿಕ್ಕಿ. ಯಾಕೆ ಸಡನ್ನಾಗಿ ಈ ರೀತಿ ಎಲ್ಲ ಮಾತಾಡಿದೆ ಅಂತ ನನಗೆ ಗೊತ್ತಾಗಲಿಲ್ಲ. ನಾನು ಹಾಗೆ ಚಿಕ್ಕ ಮಾವ, ನನ್ನ ಹೆಸರು ಮಾತ್ರ ಸತ್ಯ ಅಲ್ಲ, ನನ್ನ ಮನಸ್ಸಲ್ಲೂ ಸತ್ಯಕ್ಕೆ ಮತ್ತು ಪ್ರಾಮಾಣಿಕತೆಗೆ ಮಾತ್ರ ಬೆಲೆ. ಈ ಸತ್ಯಕ್ಕೆ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತಾರಲ್ಲ, ಸುಳ್ಳಿನ ಜೀವನ ಮಾಡ್ತಾರಲ್ಲ, ಅಂಥವ್ರು ಕಂಡ್ರೆ ನನಗಾಗಲ್ಲ. ಅದೇನೋ ಸರಿ, ಆದರೆ ಈ ಊರ್ಮಿಳ ಬರ್ತ್ಡೇ ಸಂದರ್ಭದಲ್ಲಿ ನೀನು ಯಾಕೆ ಈ ರೀತಿ ಮಾತಾಡಿದೆ ಅಂತ ನನಗೆ ಅರ್ಥ ಆಗಲಿಲ್ಲ. ಅಯ್ಯೋ, ನಾನೇನೋ ಹೇಳ್ಬಾರ್ದು ಹೇಳ್ದೆ ಅನ್ನೋ ಥರ ಪ್ರಶ್ನೆ ಮಾಡ್ತಾ ಇದ್ದೀರಾ? ಒಳ್ಳೆಯವ್ರಿಗೆ ಒಳ್ಳೇದೇ ಆಗಬೇಕು ಅನ್ನೋ ಉದ್ದೇಶದಿಂದ ಮಾತಾಡಿದೆ. ಅದು ತಪ್ಪ? ಅದಕ್ಕೆ ನೀವ್ಯಾಕೆ ಈ ಥರ ರಿಯಾಕ್ಟ್ ಮಾಡ್ತಾ ಇದ್ದೀರಾ?
ಅವ್ರು ಯಾರಿಗೂ ಬರದೇ ಇರೋ ಡೌಟು ನಿಮಗೆ ಯಾಕೆ ಬಂತು? ಚಿಕ್ಕತ್ತೆ ತುಂಬ ಒಳ್ಳೆಯವರು. ಈ ಪ್ರಪಂಚದಲ್ಲಿ ಇರೋರೆಲ್ಲ ಒಳ್ಳೆಯವರೇ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಅವ್ರಿಗೆ ಬೆಳ್ಳಗಿರೋದೆಲ್ಲ ಹಾಲಲ್ಲ ಅಂತ ಗೊತ್ತಿಲ್ಲ. ಎಲ್ಲರೂ ತುಂಬ ಸುಲಭವಾಗಿ ನಂಬಿಡ್ತಾರೆ. ಅದಕ್ಕೆ ಅವ್ರಿಗೆ ಹೇಳಬೇಕು ಅಂತ ಅನ್ನಿಸ್ತು, ಹೇಳಿದೆ. ಯಾಕೆ ಅಂದರೆ ಪ್ರಪಂಚ ಅವ್ರು ಅನ್ಕೊಂಡಷ್ಟು ಮುಕ್ತವಾಗಿಲ್ಲ ಅಲ್ವಾ ಚಿಕ್ಕ ಮಾವ? ಅದೇ ನಂಗೆ ನೀನು ಏನು ಹೇಳ್ತಾ ಇದೀಯ ಅಂತ ಅರ್ಥ ಆಗ್ತಾ ಇಲ್ಲ. ಏನಿಲ್ಲ ಬಿಡಿ, ನಿದ್ದೆ ಮಾಡೋರನ್ನ ಎಬ್ಬಿಸ್ಬೋದು, ಆದರೆ ನಿದ್ದೆ ಮಾಡ್ತಿರೋ ಥರ ಆ್ಯಕ್ಟಿಂಗ್ ಮಾಡ್ತಿರೋರನ್ನ ಎಬ್ಸೋದಕ್ಕಾಗಲ್ಲ. ಚಿಕ್ಕತ್ತೆ ಥರ ಒಳ್ಳೆ ಮನಸ್ಸಿರೋರಿಗೆ, ಮುಗ್ಧರಿಗೆ ಮೋಸ ಆಗಬಾರ್ದು ಅಂತ ಹಾಗೆ ಹೇಳಿದೆ. ಒಳ್ಳೆಯವ್ರ ಥರ ಮುಖವಾಡ ಹಾಕ್ಕೊಂಡು ಚಿಕ್ಕತ್ತೆ ಅಂತವ್ರನ್ನ ಮೋಸ ಮಾಡೋರು ಇರ್ತಾರೆ ಚಿಕ್ಕ ಮಾವ. ಈಗಿನ ಕಾಲದಲ್ಲಿ ನಾವು ಎಷ್ಟೇ ಹುಷಾರಾಗಿದ್ರೂ ಕಡಿಮೆನೆ. ಹಾಂ 10:30 ಓಕೆ 10:30 ನಾನು ರೀಚ್ ಆಗ್ತೀನಿ. ಮೀಟಿಂಗ್ ಫಿಕ್ಸ್ ಮಾಡಿ. ಸರಿ, ಪ್ರೆಸೆಂಟೇಷನ್ ತಾನೆ? ಪ್ರೆಸೆಂಟೇಷನ್ ರೆಡಿ ಇದೆ. 10:30 ನಾನು ಬಂದ್ಬಿಡ್ತೀನಿ. ಮೀಟಿಂಗ್ ಫಿಕ್ಸ್ ಮಾಡ್ಕೊಳ್ಳಿ. ಹಾಂ, ಪಕ್ಕ. ಓಕೆ, ಡನ್. ಥ್ಯಾಂಕ್ ಯು. ಅಮಲ್ ಬೇಬಿ, ಹಾಂ, ನಾನು ನಿನ್ಗೇನೋ ಕೇಳಬೇಕು. ಕೇಳು. ಅದು ಒಂದು ಮದುವೆ ಆಗಿರೋ ವ್ಯಕ್ತಿ, ಅವನನ್ನು ತುಂಬ ಪ್ರೀತಿಸೋ, ಅವನ ಮೇಲೆ ಜೀವನೇ ಇಟ್ಟಿರೋ ಹೆಂಡತಿ, ಅವನಿಗೊಂದು ಮಗುನೂ ಇದೆ, ಸಂಸಾರ ತುಂಬ ಚೆನ್ನಾಗಿದೆ. ಆದರೆ ಆ ವ್ಯಕ್ತಿ ಯಾರಿಗೂ ಗೊತ್ತಾಗ್ದಂಗೆ ಇನ್ನೊಂದು ಮದುವೆ ಆಗಿದ್ದಾರೆ. ಆ ಹೆಂಡತಿಗೂ ಒಂದು ಮಗು ಇದೆ. ಇದ್ರ ಬಗ್ಗೆ ನಿನಗೇನು ಅನ್ಸುತ್ತೆ? ನೀನು ಯಾರ ಬಗ್ಗೆ ಮಾತಾಡ್ತಾ ಇದೆಯಾ? ಯಾರ್ದು ಬಗ್ಗೆ ಅಮೂಲ್ ಬೇಬಿ? ನಿನಗೇನು ಅನ್ಸುತ್ತೆ ಅಂತ ಹೇಳು. ಅಂದ್ರೆ ನಾನು ಅಂದ್ಕೊಂಡಿದ್ದೆ ನಿಜ ಆಯ್ತು. ಚಿಕ್ಕ ಮಾವ ದಿನ ಬೆಳಗ್ಗೆ ಇಲ್ಲಿಗೆ ಬರ್ತಾರೆ, ಅದಕ್ಕೆ ಮನೆಯಿಂದ ಬೇಗ ಹೊರಡ್ತಾರೆ. ಚಿಕ್ಕತ್ತೆಗೆ ಮೋಸ ಮಾಡೋದಕ್ಕೆ ಇವ್ರಿಗೆ ಹೇಗಾದ್ರೂ ಮನಸ್ಸು ಬರುತ್ತೋ? ಇಲ್ಲ, ನಾನೀಗ ಒಳಗೆ ಹೋದ್ರೆ ದೊಡ್ಡ ರಾದ್ದ ಅಂತಾನೆ ಆಗುತ್ತೆ. ಇದನ್ನ ನೀಟಾಗಿ ಹ್ಯಾಂಡಲ್ ಮಾಡಬೇಕು. ಚಿಕ್ಕ ಮಾವ ಆಚೆ ಬರಲಿ, ಕಾಯ್ತೀನಿ. ಇವತ್ತೇನೇ ಆದ್ರೂ ಒಂದು ತೀರ್ಮಾನ ಮಾಡ್ಕೊಂಡೇ ಹೋಗೋದು. ಸತ್ಯ, ನೀನು ಹೇಳ್ತಿರೋದು ನಿಜಾನಾ? ರಿತು ಅಪ್ಪಂಗೆ ಇನ್ನೊಬ್ರ ಜೊತೆ ಅಫೇರ್ ಇದೆಯಾ? ಹಾಗೆ ಅನ್ನಿಸ್ತಾ ಇದೆ. ಅನ್ಸೋದೇನು ಬಂತು? ಇಷ್ಟೆಲ್ಲ ನೋಡಿದ್ಮೇಲೆ ಯಾರಾದ್ರೂ ಬರ್ಕೊಡ್ಬೇಕಾ ಇದು ಅದೇ ಅಂತ? ಇದು ಅದೇ ಅಂತ ನನಗೆ ಗೊತ್ತು ಕಾಕ್ರೋಚ್. ಆದ್ರೆ ಅದು ಸುಳ್ಳಾಗಿರ್ಲಿ ಅಂತ ಮನಸ್ಸು ಬಯಸ್ತಾ ಇದೆ. ಅವ್ರು ನೋಡಿದ್ರೆ ಹಾಗೆ ಅನ್ಸೋದೇ ಇಲ್ವಲ್ಲ ಸತ್ಯ? ಅವ್ರು ಹೀಗೆ ಮಾಡ್ತಾರೆ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ ನನಗೆ. ಯಾರಿಗೂ ಹಾಗೆ ಅನ್ಸಲ್ಲ ರಾಕಿ. ಅಷ್ಟು ನೀಟಾಗಿ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಮೇಂಟೈನ್ ಮಾಡಿದ್ದಾರೆ.
ಪಾಪ ಚಿಕ್ಕತ್ತೆ ನನ್ನ ಗಂಡ ದೇವ್ರು, ಬೇರೆ ಅವರನ್ನ ಕಣ್ಣೆತ್ತು ನೋಡಲ್ಲ ಅಂತ ಅಂದ್ಕೊಂಡಿದ್ದಾರೆ. ಆದ್ರೆ ಇವರಿಲ್ಲಿ ಬೇರೆ ಸಂಸಾರನೇ ಇಟ್ಕೊಂಡಿದ್ದಾರೆ. ಆಂಟಿ ನೆನ್ಸ್ಕೊಂಡ್ರೆ ಸಂಕಟ ಆಗ್ತಾ ಇದೆ ಸತ್ಯ. ರಿತು ನೆನ್ಸ್ಕೊಂಡ್ರೆ ಭಯ ಆಗ್ತಾ ಇದೆ. ಅವಳಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಅವಳು ಖಂಡಿತ ತಡ್ಕೊಳಲ್ಲ. ಯಾವುದೇ ಕಾರಣಕ್ಕೂ ಚಿಕ್ಕತ್ತೆಗಾಗ್ಲಿ ರಿತುಗಾಗ್ಲಿ ಈ ವಿಷಯ ಗೊತ್ತಾಗಬಾರ್ದು. ನೀನು ಅಷ್ಟೇ ಅಪ್ಪಿ ತಪ್ಪಿನೂ ಈ ವಿಷಯದ ಬಗ್ಗೆ ಮಾತಾಡ್ಬೇಡ. ಸರಿ ಸತ್ಯ, ನಾನು ಹೇಳಲ್ಲ. ಆದ್ರೆ ಇಂಥ ವಿಚಾರನ ಅವ್ರ ಹತ್ರ ಮುಚ್ಚಿಡೋದು ತಪ್ಪಲ್ವಾ? ಕೆಲವೊಂದ್ಸಲ ಕೆಲವು ಸತ್ಯನ ಮುಚ್ಚಿಡ್ಬೇಕಾಗತ್ತೆ ರಾಕಿ. ಎಲ್ಲರೂ ಚಿಕ್ಕ ಮಾವನ್ ತುಂಬಾನೇ ನಂಬಿದ್ದಾರೆ. ಈ ವಿಷಯ ಗೊತ್ತಾದ್ರೆ ಮನೇಲಿ ಎಲ್ರೂ ಮನ್ಸು ಮುರಿದು ಹೋಗುತ್ತೆ. ಹಾಗಾಗ್ಬಾರ್ದು. ಹಾಗಿದ್ರೆ ಈಗೇನ್ ಮಾಡ್ಬೇಕು ಅಂತಿದ್ಯಾ ಸತ್ಯ? ಅದೇ ಗೊತ್ತಾಗ್ತಿಲ್ಲ. ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆದ್ರೆ ಚಿಕ್ಕತ್ತೆಗೆ ಮೋಸ ಆಗೋದಕ್ಕಂತೂ ನಾನ್ ಖಂಡಿತವಾಗ್ಲೂ ಬಿಡಲ್ಲ. ನಿನ್ ಜೊತೆಗೆ ನಾವಿದೀವಿ ಸತ್ಯ. ಅದೇನ್ ಮಾಡ್ಬೇಕು ಹೇಳು, ನಾವು ಮಾಡ್ತೀವಿ. ಹೌದು ಕಣ್ರ, ನಾನು ಏನೇ ಮಾಡೋದಿದ್ರು ಮೊದಲು ಹೇಳೋದೇ ನಿಮ್ಗೆ. ಸರಿ, ನಾನು ಬರ್ತೀನಿ. ಸರಿ ಸತ್ಯ, ಹುಷಾರ್. ನಾನು ಹೇಳಿದ್ ನೆನಪಿದೆ ಅಲ್ವಾ ನಿಮ್ಗೆ? ನಾವಿಬ್ರು ಒಟ್ಟಿಗೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ. ಹೌದಲ್ಲ? ಐ ಆಮ್ ಸಾರಿ ಊರ್ಮಿಳ, ನನಗೆ ಇವತ್ತು ಆಫೀಸಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ನೆಕ್ಸ್ಟ್ ಟೈಮ್ ನಾವಿಬ್ರು ಒಟ್ಟಿಗೆ ಹೋಗೋಣ. ಬರಲಾ ನಾನು? ರೀ, ನಾವಿಬ್ರು ಬರ್ತೀವಿ ಅಂತ ಹೇಳಿದ್ದೀನಿ. ಬೇರೆ ಎಲ್ಲ ಫ್ರೆಂಡ್ಸು ಅವ್ರವ್ರ ಗಂಡಂದ್ರ ಜೊತೆ ಬರ್ತಾರಂತೆ. ಹಾಗೆ ನಾನು ನಿಮ್ಮನ್ನ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳಿದ್ದೀನಿ. ಈಗ ಒಬ್ಬಳೇ ಹೋಗೋದಕ್ಕೆ ಒಂಥರ ಆಗುತ್ತೆ ರೀ. ಪ್ಲೀಸ್ ನೀವು ಬನ್ನಿ. ಲಕ್ಷ್ಮಣ, ಪಾಪ ಅಷ್ಟೊಂದು ಆಸೆ ಪಡ್ತಿದ್ದಾಳೆ, ಅವಳ ಜೊತೆ ಹೋಗ್ಬಾ. ಮೀಟಿಂಗ್ನ ನಾಳೆ ಇಟ್ಕೊಳ್ರಿ ಪ್ಲೀಸ್. ಪ್ಲೀಸ್ ಊರ್ಮಿಳ, ಅರ್ಥ ಮಾಡ್ಕೋ. ನನಗೆ ಇವತ್ತು ಇಂಪಾರ್ಟೆಂಟ್ ಕೆಲಸ ಇದೆ. ನಿನ್ನ ಫ್ರೆಂಡ್ ಮನೆಗೆ ಬೇಕಾದರೆ ನಾವಿಬ್ರು ಒಟ್ಟಿಗೆ ಹೋಗೋಣ. ಇವತ್ತು ನಾನು ಹೋಗಲೇಬೇಕು. ಪ್ಲೀಸ್ ಅರ್ಥ ಮಾಡ್ಕೋ. ಅಲ್ವೋ ಲಕ್ಷ್ಮಣ, ಅವಳೇನು ಯಾವಾಗಲೂ ಕೇಳ್ತಾಳ ನಿನ್ನ? ಇವತ್ತೊಂದು ದಿವಸ ಕೇಳ್ತಾ ಇದ್ದಾಳೆ, ಅವಳ ಜೊತೆ ಹೋಗ್ಬಾರೋ? ಅದಕ್ಕೆ ಬೇರೆ ದಿನ ಆಗಿದ್ರೆ ನಾನೇ ಮೀಟಿಂಗ್ನ ಕ್ಯಾನ್ಸಲ್ ಮಾಡಿ ಊರ್ಮಿಳ ಜೊತೆ ಹೋಗ್ತಾ ಇದ್ದೆ. ಊರ್ಮಿಳ, ನೀನಾದರೂ ಅದಕ್ಕೆ ಹೇಳು, ಅರ್ಥ ಮಾಡ್ಕೋ. ಹೋಗ್ಲಿ ಬಿಡು ಊರ್ಮಿಳ, ಅದೇನೋ ಮುಖ್ಯವಾದ ಕೆಲಸ ಇದೆ, ಹೋಗಿ ಬರ್ತೀನಿ ಅಂತಿದ್ದಾನಲ್ಲ, ಹೋಗ್ಲಿ, ಇನ್ನೇನು ಮಾಡೋಕ್ಕಾಗತ್ತೆ. ಇಷ್ಟು ಅವ್ನು ಹೇಳಿದ್ಮೇಲೂ ನೀನು ಯಾಕೆ ಅವನನ್ನು ತಡಿತೀಯಾ? ಅವ್ನು ಹೇಳಿದಾಗ ಇವತ್ತೊಂದಿನ ನೀನು ಹೋಗ್ಬಾ, ಆಮೇಲೆ ಇನ್ನೊಂದು ದಿನ ಇಬ್ಬರು ಜೊತೆಗೆ ಹೋಗಿ ಬನ್ನಿ. ಇವ್ರಿಗೆ ಇಂಪಾರ್ಟೆಂಟ್ ಕೆಲಸ ಅಂತಂದ್ರೆ ಆ ಹೆಂಗಸಿನ ಮನೆಗೆ ಹೋಗೋದು ಅಂತ ಅನ್ಸತ್ತೆ. ಇಲ್ಲ, ಇವತ್ತು ಹೇಗಾದ್ರೂ ಮಾಡಿ ಚಿಕ್ಕಮಾವನ್ನ ತಡಿಲೇಬೇಕು. ಚಿಕ್ಕಮಾವ, ಆಫೀಸ್ ಯಾವಾಗಲೂ ಇದ್ದಿದ್ದೆ. ಚಿಕ್ಕತ್ತೆ ಪಾಪ ಅಪರೂಪಕ್ಕೆ ಅಂತ ನಿಮಗೆ ಫಂಕ್ಷನಿಗೆ ಕರೀತಿದ್ದಾರೆ. ಅವ್ರು ಕರೆಯೋದೇ ಅಪರೂಪ. ಅದರಲ್ಲೂ ನೀವು ಈ ಥರ ಹೇಳಿದ್ರೆ ಅವ್ರಿಗೆ ಬೇಜಾರಾಗಲ್ವಾ? ನನ್ನ ಸ್ಥಿತಿ ನಿನಗೆ ಅರ್ಥ ಆಗ್ತಾ ಇಲ್ಲ ಸತ್ಯ. ಚಿಕ್ಕಮಾವ, ಆಫೀಸ್ ಯಾವಾಗಲೂ ಇದ್ದಿದ್ದೆ, ಆದರೆ ಚಿಕ್ಕತ್ತೆ ಫ್ರೆಂಡ್ ಮನೆ ಫಂಕ್ಷನ್ ಯಾವಾಗಲೂ ಇರುತ್ತಾ? ಸತ್ಯ, ನಾನು ಹೋಗೋ ಥರ ಇದ್ದಿದ್ರೆ ನಾನು ಹೋಗ್ತಾ ಇರ್ಲಿಲ್ವಾ? ಇರಲಿ ಬಿಡು ಸತ್ಯ, ಅವರು ಅವ್ರ ಕೆಲ್ಸಕ್ಕೆ ಹೋಗಲಿ, ಪರವಾಗಿಲ್ಲ. ನಾನು ಮನೇಲೇ ಇರ್ತೀನಿ, ಎಲ್ಗೂ ಹೋಗಲ್ಲ. ಇಲ್ಲ ಚಿಕ್ಕತ್ತೆ, ಆ ಕೆಲಸ ಈ ಕೆಲಸ ಅಂತ ಇಷ್ಟು ದಿನ ನೀವು ಸುಮ್ಮನಿದ್ದಿದ್ದು ಸಾಕು. ಚಿಕ್ಕಮಾವ, ಇವತ್ತು ನೀವು ಚಿಕ್ಕತ್ತೆ ಜೊತೆ ಫಂಕ್ಷನ್ಗೆ ಹೋಗ್ತಿದ್ದೀರಾ, ಹೋಗಲೇಬೇಕು ಅಷ್ಟೇ. ಎಲ್ಲಿ ಹೋಗ್ತಾ ಇದ್ದೀನಿ? ನಿಮ್ಮ ಮತ್ತೊಂದು ಮನೆಗೆ.
ಮತ್ತೊಂದು ಮನೆನಾ? ಏನು ಸತ್ಯ ಹಾಗಂದ್ರೆ? ಅಂದ್ರೆ ಇದು ಚಿಕ್ಕಮಾವನ ಮನೆ, ಆಫೀಸು ಚಿಕ್ಕಮಾವನ್ ಮತ್ತೊಂದು ಮನೆ ಅಂತ ಹೇಳೋದಕ್ಕೆ ಬಂದೆ. ಅಲ್ವಾ ಚಿಕ್ಕಮಾವ? ಹಾ ಸತ್ಯ, ಸರಿಯಾಗಿ ಹೇಳಿದೆ. ಸರಿಯಾಗಿ ಹೇಳಿದೆ ಸತ್ಯ. ಆಫೀಸ್ ಕೆಲಸದಲ್ಲಿ ನನ್ನ ಮತ್ತೆ ರಿತುನ ಎಲ್ರೂ ಮರ್ತೇ ಬಿಡ್ತಾರೆ ಇವರು. ಅದು ಹಾಗೆ ಚಿಕ್ಕತ್ತೆ, ಮನೇಲಿರೋ ಖುಷಿನ ಬಿಟ್ಟು ಬೇರೆ ಖುಷಿನ ಹುಡ್ಕೊಂಡು ಹೋಗೋರ್ಗೆ ಹಾಗೆ ಆಗತ್ತೆ. ಚಿಕ್ಕಮಾವ, ಈಗೇನು ನೀವು ಚಿಕ್ಕತ್ತೆ ಜೊತೆ ಫಂಕ್ಷನ್ಗೆ ಹೋಗ್ತಿರೋ ಇಲ್ವೋ? ಅದು ಹಾಗಲ್ಲ ಸತ್ಯ, ನಾನು ಊರ್ಮಿ ಜೊತೆ ಆಚೆ ಹೋಗ್ಬೇಕು ಅಂದ್ಕೊಂಡಿದ್ದೆ. ಆದರೆ ಇವತ್ತು ಆಫೀಸಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಅಟೆಂಡ್ ಮಾಡಲೇಬೇಕು, ಹಾಗಾಗಿ ಅಷ್ಟೇ. ನೀವೇ ಬಾಸು, ನಿಮ್ದೇ ಕಂಪನಿ, ಮೀಟಿಂಗ್ ನ ಮುಂದಕ್ಕೆ ಹಾಕೊಳ್ಳಿ. ನಿಮ್ಮನ್ನ ಯಾರು ಕೇಳೋರು ಚಿಕ್ಕಮಾವ? ಇಲ್ಲ ಸತ್ಯ, ಮೀಟಿಂಗ್ ನಾನು ಅಟೆಂಡ್ ಮಾಡಲೇಬೇಕು, ಇಲ್ಲ ಅಂದ್ರೆ ಕಂಪನಿಗೆ ದೊಡ್ಡ ಲಾಸ್ ಆಗುತ್ತೆ. ಓ, ಅಷ್ಟೊಂದು ಇಂಪಾರ್ಟೆಂಟಾ? ಹೋಗ್ಲೇಬೇಕಾ? ಹಾಗಿದ್ರೆ ನಿಮ್ ಬದಲಾಗಿ ಕಾರ್ತಿಕ್ ಹೋಗ್ತಾನೆ, ಆಗ್ಬಹುದಾ? ಅಮೂಲ್ ಬೇಬಿ, ಅಮೂಲ್ ಬೇಬಿ. ಅಯ್ಯೋ, ಏ ಹುಡುಗಿ, ಸ್ವಲ್ಪ ನಿಧಾನಕ್ಕೆ ಕೂಗೆ, ಕಿವಿ ಹರಿದು ಹೋಗ್ತಾ ಇದೆ ನಂದು. ಏನಿಷ್ಟು ಜೋರ ಕರೀತಾ ಇದ್ಯಾ? ನನಗೆ ಕಿವಿ ಕೇಳಿಸುತ್ತೆ. ಅದೇನ್ ವಿಷಯ ಅಂತ ಹೇಳು. ಅದು ಆಫೀಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಇದೆಯಂತೆ, ಅಟೆಂಡ್ ಮಾಡ್ಲೇಬೇಕಂತೆ. ಆದ್ರೆ ಚಿಕ್ಕಮಾವ ಚಿಕ್ಕತ್ತೆ ಜೊತೆ ಫಂಕ್ಷನ್ ನ ಅಟೆಂಡ್ ಮಾಡ್ಬೇಕು, ಅವ್ರ ಬದಲಾಗಿ ನೀನ್ ಮೀಟಿಂಗ್ ಅಟೆಂಡ್ ಮಾಡ್ತೀಯಾ? ಹೋಗ್ಬೇಕೋ ಬೇಡವಾ ಅಂತ ನನ್ಗೆ ಗೊತ್ತು, ನೀನೇನು ಹೇಳ್ಬೇಕಾಗಿಲ್ಲ. ಚಿಕ್ಕಪ್ಪ, ನೀವೇನು ಟೆನ್ಷನ್ ತಗೊಂಬೇಡಿ, ನಾನು ಇಲ್ಲಿಂದಾನೇ ಮೀಟಿಂಗ್ ತಗೋತೀನಿ. ನೀವು ಚಿಕ್ಕಿ ಜೊತೆ ಹಾಯಾಗಿ ಹೋಗಿ ಬನ್ನಿ. ಹ್ಯಾವ್ ಎ ನೈಸ್ ಟೈಮ್. ಥ್ಯಾಂಕ್ ಯು ಕಾರ್ತಿ. ಆಯ್ತಲ್ಲ, ಸಮಸ್ಯೆಗೆ ಪರಿಹಾರ ಸಿಕ್ತು. ಈಗ್ಲಾದ್ರೂ ಚಿಕ್ಕಿ ಜೊತೆ ಹೋಗ್ತೀರಾ? ಚಿಕ್ಕತ್ತೆ, ಚಿಕ್ಕಮಾವ, ಹೇಗಾಯ್ತು ಫಂಕ್ಷನ್ ಎಲ್ಲ? ಚೆನ್ನಾಗಾಯ್ತಾ? ಹೋಗಿ ಬಂದ್ವಿ ಸತ್ಯ. ಹಳೆ ಫ್ರೆಂಡ್ಸ್ನ ಮೀಟ್ ಮಾಡಿ ತುಂಬಾನೇ ಖುಷಿ ಆಯ್ತು. ಅದಕ್ಕಿಂತ ಹೆಚ್ಚಾಗಿ ಇವ್ರು ನನ್ನ ಜೊತೆ ಬಂದಿದ್ರಲ್ಲ, ಅದು ಇನ್ನೂ ಖುಷಿ ಆಯ್ತು. ಓ, ಇಷ್ಟು ಸಲ ಕಾಲ್ ಬರ್ತಿದೆ ಅಂದ್ರೆ ಆ ಹೆಂಗಸೆ ಕಾಲ್ ಮಾಡ್ತಿರ್ಬೇಕು. ಏನ್ರಿ, ಯಾರದು ಕಾಲ್ ಮಾಡ್ತಿರೋದು? ಅಲ್ಲೂ ನಿಮ್ಗೆ ಒಂದೇ ಸಮನೆ ಫೋನ್ ಬರ್ತಾನೆ ಇತ್ತು. ನೀವು ನನ್ನ ಜೊತೆ ಬಂದಿದ್ರಿ ಅಂತ ನಾನು ಖುಷಿ ಪಡ್ಬೇಕು, ಅಥವಾ ಫೋನ್ ಹಿಡ್ಕೊಂಡು ಕೂತಿದ್ರಿ ಅಂತ ಬೇಜಾರು ಮಾಡ್ಕೋಬೇಕು? ನನಗಂತೂ ಒಂದು ಗೊತ್ತಾಗ್ತಿಲ್ಲ. ನಾನು ಬೆಳಿಗ್ಗೆನೇ ಹೇಳಿದ್ನಲ್ಲ ಊರ್ಮಿಳ, ಆಫೀಸ್ನಲ್ಲಿ ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ. ಕಾರ್ತಿಕ್ ಹೋಗಿ ಮೀಟಿಂಗ್ನ ಅಟೆಂಡ್ ಮಾಡಿರ್ಬೋದು, ಆದರೆ ನಾನು ಮಾಡಬೇಕಾದ ಕೆಲಸಗಳು ಹಾಗೆ ಪೆಂಡಿಂಗ್ ಆಗಿದೆ. ಅದ್ರ ಸಂಬಂಧಪಟ್ಟ ಕಾಲ್ಗಳು ಬರ್ತಾ ಇದೆ ಅಷ್ಟೇ. ಓ, ಅಷ್ಟೊಂದು ಇಂಪಾರ್ಟೆಂಟ್ ಕಾಲಾ? ಪರವಾಗಿಲ್ಲ, ಇಲ್ಲೇ ಅಟೆಂಡ್ ಮಾಡಿ, ನಾವೇನು ಅಂದ್ಕೊಳಲ್ಲ ಅಲ್ವಾ ಚಿಕ್ಕತ್ತೆ? ಹಾಂ, ಆಯಿತು, ಅಟೆಂಡ್ ಮಾಡ್ತೀನಿ. ನಾನು ಹೇಳಿದ್ನಲ್ಲ ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ. ನಾನು ಹೋಗ್ಬಿಟ್ಟು ಬರ್ತೀನಿ, ನೀನು ರೆಸ್ಟ್ ಮಾಡು. ಈಗಲಾದ್ರೂ ನಾನು ಕಳಿಸ್ಕೊಡ್ತೀಯಾ? ಇಲ್ಲ. ಅಂದ್ರೆ ಅಷ್ಟೊಂದು ಫೋನ್ ಬರ್ತಿದ್ರೆ ಒಂದು ಅಟೆಂಡ್ ಮಾಡಿ, ಇಲ್ಲ ಸೈಲೆಂಟ್ ಹಾಕಿ, ಇಲ್ಲ ಸ್ವಿಚ್ ಆಫೇ ಮಾಡಿಬಿಡಿ. ಆಫೀಸ್ ಟೈಮಲ್ಲಿ ಹೇಗೆ ನೀವು ಸ್ಟ್ರಿಕ್ಟ್ ಆಗಿರ್ತೀರೋ ಹಾಗೆ ಇದನ್ನು ಫ್ಯಾಮಿಲಿ ಟೈಮಲ್ಲಿ ನೀವು ಕಾಂಪ್ರಮೈಸ್ ಆಗಬಾರ್ದು. ಅದು ಹಾಗಲ್ಲ ಸತ್ಯ,
ಏನು ಹೇಳ್ಬೇಡಿ ಚಿಕ್ಕ ಮಾವ. ಇವತ್ತು ಒಂದಿನ ಅದೇನೇ ಕೆಲಸ ಇದ್ರೂ ನೀವು ಎಲ್ಲಿಗೂ ಹೋಗ್ಬಾರ್ದು. ಚಿಕ್ಕತ್ತೆ ಜೊತೆನೇ ಇರಬೇಕು. ಒಂದ್ ವೇಳೆ ಹೋಗ್ಲೇಬೇಕು ಅಂತ ಏನಾದ್ರೂ ಇದ್ರೆ ಚಿಕ್ಕ